ಈ ನಾಟಕ ಮಾಡೋ ಹವ್ಯಾಸ ಇದ್ದಿದ್ದರಿಂದ ಬೆಂಗಳೂರಿಗೆ ಹೋಗಿ ಕಲಾಕ್ಷೇತ್ರ ಕಟ್ಟೆ ಮೇಲೆ ಕೂತ್ಕೋತಾ ಇದ್ವಿ ನಾಟಕ ಮಾಡಬೇಕು ಅಂಥೇಳಿ. ಅಲ್ಲಿ ಗಿಡ್ಗಳು ರಿಹರ್ಸಲ್ ಮಾಡೋ ಶೆಡ್ಗಳಲ್ಲಿ ನಮ್ಮನ್ನು ಬಿಡ್ತಾನೂ ಇರಲಿಲ್ಲ. ಬಾಗಿಲು ಹಾಕ್ಕೊಂಡು ಅವ್ರೇನೋ ಮಾಡೋರು. ವೆರಿ ಬಿಗ್ನಿಂಗಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಾನು ಹುಡುಕ್ತಾ ಇದ್ದೆ ಯಾವುದಾದ್ರೂ ಒಂದು ಸಿನಿಮಾಗೆ ಮಾಡೋಣ. ಇಲ್ಲಿವರೆಗೂ ಬಂದಿದ್ದೀವಿ, ಕೆಲಸ ಆಗ್ತದೋ ಬಿಡ್ತದೋ, ಇಲ್ಲಿಂದ ಹೋಗ್ಬಿಡ್ತಾನೋ ಏನೋ, ಅಥವಾ ಕೆಲಸ ಇಲ್ಲಿ ಸಿಗ್ತದೋ ಇಲ್ವೋ, ಜೀವನ ಆಗ್ತದೋ ಇಲ್ವೋ. ಉಮಾಶ್ರೀ ಅಕ್ಕ ಅವರು ಭಾಳ ಸಂಪರ್ಕದಲ್ಲಿದ್ವಿ. ನನಗೆ ಆವಾಗ ಹಿಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇರಲಿಲ್ಲ ಬೆಂಗಳೂರಿನಲ್ಲಿ. ನನ್ನ ಸ್ಥಿತಿಯನ್ನು ಅವ್ರು ಅರ್ಥ ಮಾಡಿಕೊಂಡ್ರು ಸುಮಾರು ದಿವಸ. ಯಾಕೆ ಈ ಹುಡುಗನ ನನ್ನ ಮನೇಲಿ ಇಟ್ಕೋಬಾರ್ದು ಅಂತ ನನ್ನನ್ನು ಕರ್ಕೊಂಡು ಹೋದರು ಮನೆಗೆ. ಅವ್ರ ಮನೆಯಲ್ಲಿ ನಾನು ಸುಮಾರು ದಿವಸ ಒಂದೂವರೆ ತಿಂಗಳವರೆಗೂ ಅವ್ರ ಮನೆಯಲ್ಲಿ ಇದ್ದೆ. ನನ್ನನ್ನು ಕಾಪಾಡಿದ್ದಾರೆ, ಅವ್ರಿಗೆ ಧನ್ಯವಾದ. ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ಕಾವನಮ್ಮಜ್ಜ ಕಾವನಮ್ಮಜ್ಜನರ ಗುರಿಯ ಹಿಂಡುಗಳ, ಕಾವನಮ್ಮಜ್ಜನರ ಗುರಿಯ ಹಿಂಡುಗಳ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ನೀವು ಶಂಕರ್ ನಾಗ್ ಅವ್ರ ಕಣ್ಣಿಗೂ ಬಿದ್ರಿ. ಅವರು ನಮ್ಮ ಮಂಟೇಸ್ವಾಮಿ ಕಥಾ ಪ್ರಸಂಗದ ನಾಟಕಗಳಲ್ಲಿ ನಾವು ಆಡ್ತಾ ಇರೋದನ್ನು ನೋಡಿದ್ರು. ಅವರು ಆ ಕಾಲಕ್ಕೆ ನಾಗಮಂಡಲವನ್ನು ಆಯ್ಕೆ ಮಾಡಿದ್ರು. ನಾಗಮಂಡಲ ಆಯ್ಕೆ ಮಾಡುವಾಗ ಅವ್ರಿಗೆ ಹಾಡೋರು ಒಂದು ಸ್ವಲ್ಪ ಬೇಕು ಅನ್ನಿಸ್ತು. ಹೊಸದಾಗಿ ಅವರು ಕಲ್ಕತ್ತಾಗೆ ಹೋಗಬೇಕು ನಾಟಕ ತಗೊಂಡು ಅಂಥೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಕೆಲವೊಬ್ಬರು ಸಿಂಗರ್ನ ಹಾಕೊಳ್ಳೋಣ ಅಂಥೇಳಿ ಆವಾಗ ನನ್ನ ಮತ್ತು ನಮ್ಮ ಟೀಮಲ್ಲಿ ಇದ್ದಂಗೆ ರಮೇಶ್ ಅಂತ ಇನ್ನೊಬ್ರು ಇಬ್ಬರನ್ನೂ ತೊಗೊಂಡ್ರು ಸರ್ ಆ ನಾಟಕದಲ್ಲಿ. ಶಂಕರ್ ನಾಗ್ ಸರು ತುಂಬ ಆತ್ಮೀಯರು ಸರ್. ಯಾರೇ ಆಗಲಿ ಅವ್ರು ಒಡನಾಟಕ್ಕೆ ಬಂದವರು ಇಂಥವ್ರು ಅಂತ ಹೇಳೋಕ್ಕಾಗಲಿಲ್ಲ ಸರ್. ಅಷ್ಟು ನಮ್ಮ ಜೊತೆಗೆ ಆ ಒಂದು ಅವರು ದೊಡ್ಡ ಹೀರೋ ಸರ್ ಆ ಕಾಲಕ್ಕೆ. ಹೌದು, ನಮ್ಮ ಜೊತೆಗೆ ನಾನಂತೂ ಅಲ್ಪ ಏನು, ಆದರೆ ನಮ್ಮನ್ನು ಭಾಳ ಪ್ರೀತಿ ಮಾಡೋರು. ನಮಗೇನು ಬೇಕು ಏನಿಲ್ಲ ಕೇಳಿ ತರಿಸ್ಕೊಡೋರು, ಉಣ್ಸೋರು, ತಿನ್ಸೋರು, ಚೆನ್ನಾಗಿ ನೋಡ್ಕೊಳ್ಳೋರು. ನಿಮ್ಗೊಂದು ಪ್ರಸಂಗ ಹೇಳ್ತೀನಿ ಅವ್ರು ಎಷ್ಟು ಕಾಮನ್ ಆಗಿದ್ರು ಅಂತ. ಚಿಕ್ಕ ಪ್ರಾಯದಾಗ ಚಿಂತಿ ಹಚ್ಚಿದಾನ ಗುರುವು ಎನಗ ಬಹಳ, ಗಂಡನಲ್ಲ ಯಮ ಗಂಡ ಗೊಂಟ ಬಿತ್ತ ಎನ್ನ ಸುತ್ತಗೋಳ, ಕೂಲಿ ಮಾಡಿ ಕುಗ್ರಾಮ ಮೂಳ ಇದು ತಂದಿಲ್ಲ ಹಿಡಿ ಜ್ವಾಳ, ಎಷ್ಟು ಅಂತ ದುಡಿದು ಹಾಕಲೆವ್ವ ಇದು ತಿಂತೈತೆ ರಂಡಿ ಕೂಳ, ಕೂಲಿ ಮಾಡಿ ಕುಗ್ರಾಮ ಮೂಳ ಇದು ತಿಂತೈತೆ ಹಿಡಿ ಜ್ವಾಳ, ಎಷ್ಟು ಅಂತ ದುಡಿದು ಹಾಕಲೆವ್ವ ಇದು ತಿಂತೈತೆ ರಂಡಿ ಕೂಳ. ಆತ್ಮೇರೆ ನಮಸ್ಕಾರ, ಶರಣು ಶರಣಾರ್ಥಿ. ರಂಗಭೂಮಿ ಕಲಾವಿದರ ಪಾಲಿಗೆ ಹೂವಿನ ಹಾಸಿಗೆ ಅಲ್ಲ, ಆದರೆ ಪ್ರೇಕ್ಷಕರ ಪಾಲಿಗೆ ಮಾತ್ರ ಅದು ಸದಾ ಹಬ್ಬ, ಸಡಗರ, ಸಂಭ್ರಮ. ಪ್ರೇಕ್ಷಕರನ್ನು ರಂಜನೆಗೊಳಿಸುತ್ತಾ ವೈಯಕ್ತಿಕವಾಗಿ ಕಲಾವಿದ ನೋವು ದುಃಖಗಳನ್ನು ಎದುರಿಸ್ತಾನೆ. ಅದೇನೇ ಇದ್ದರೂ ಕೂಡ ಒಬ್ಬ ಕಲಾವಿದ ಸೆಲೆಬ್ರಿಟಿಯಾಗಿ ಉಳಿತಾನೆ. ಆ ಸೆಲೆಬ್ರಿಟಿ ಸ್ಟೇಟಸ್ಗಾಗಿ ಅವನು ಅನೇಕ ತ್ಯಾಗ, ಸಹನೆಯಿಂದ ಬದುಕಿರ್ತಾನೆ. ನಮ್ಮ ನಾಡಿನಲ್ಲಿ ಅನೇಕ ಅಂಥ ಸಾವಿರಾರು ಕಲಾವಿದರಿದ್ದಾರೆ. ಎಲ್ಲ ಕಲಾವಿದರು ಶ್ರೀಮಂತರಾಗಿದ್ದಾರೆ ಅಂತಲ್ಲ. ಕೆಲವರು ಬಡತನದ ಬೇಗುದಿಯಲ್ಲಿ ನರಳುತ್ತಾ ಇರ್ತಾರೆ. ಆದರೆ ಅವರಿಗೆ ತಮ್ಮ ಕಲಾ ಪಯಣ ಸಂತೃಪ್ತಿಯನ್ನು ತಂದಿರ್ತದೆ. ಈ ಹಿನ್ನೆಲೆಯಲ್ಲಿ ನಾನು ನಾಡಿನ ಖ್ಯಾತ ರಂಗ ಕಲಾವಿದರು, ಸಿನಿಮಾದ ಪೋಷಕ ನಟರು, ಧಾರಾವಾಹಿ ಕಲಾವಿದರು ಆಗಿರುವ ವಿಜಯಕುಮಾರ್ ಜಿತೂರಿ ಅವರನ್ನು ನಾನು ವಚನ ಟಿವಿ ಪರವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಸರ್. ಸರ್, ತಾವು ಮೂಲಭೂತವಾಗಿ ಗದಗ್ನವರು? ಹೌದು ಸರ್, ಗದಗಿನ ಬೆಟಗೇರಿ ಅವನು ಹುಟ್ಟಿದ್ದು ಬೆಟಗೇರಿನಲ್ಲೇ. ಇಲ್ಲಿ ಹೈಸ್ಕೂಲು, ಆಮೇಲೆ? ಹೌದು, ಇಲ್ಲೇ ಹೈಸ್ಕೂಲು, ಇಲ್ಲೇ ಪ್ರಾಥಮಿಕ ಶಿಕ್ಷಣ, ಇಲ್ಲೇ ನನ್ನ ರಂಗಭೂಮಿಯ ಬೇರು, ಇಲ್ಲೇ ನಮ್ಮ ಗದಗಿನ ಆರಣ್ಯ ಮಿತ್ರ ಮಂಡಳಿ, ನಮ್ಮ ಗದಗಿನ ಗರುಡ ಸದಾಶಿವರಾಯರ ಕಂಪ್ನಿ, ಇವ್ರ ಜೊತೆ ಎಲ್ಲ ಕೆಲಸ ಮಾಡಿಕೊಂಡು ಕೆಲಸ ಹುಡುಕೊಂಡು ನಾನು ಬೆಂಗಳೂರು ಹೋಗಿ ಸರ್. ಏನು ಕೆಲಸ ಹುಡ್ಕೊಂಡು ಹೋದ್ರಿ? ನಂದು ಇಲ್ಲಿ ಗದಗಿನಲ್ಲಿ ಇರುವಾಗಲೇ DMC ಮಾಡಿದ್ದೆ, ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತ ಮುಗಿದಿತ್ತು ನಂದು. ಅನಿವಾರ್ಯವಾಗಿ ಈಗ ಕೆಲಸ ಮಾಡಬೇಕಲ್ಲ, ಏನಾದರೂ ಒಂದು
ಕೆಲಸಕ್ಕೆ ಹುಡುಕೊಂಡು ಆವಾಗ ಏನಾದರೂ ಟೀಚರ್ ಪೋಸ್ಟ್ ಸಿಗ್ಬೋದೇನೋ ಅಂಥೇಳಿ ಬೆಂಗಳೂರಿಗೆ ಹೋಗಿ ಕೆಲವೊಂದು ಖಾಸಗಿ ಶಾಲೆಗಳಿಗೆ ಹೋಗಿ ವಿಸಿಟ್ ಮಾಡಿ ನಮ್ಮದು DMC ಆಗಿದೆ, ಡ್ರಾಯಿಂಗ್ ಬರುತ್ತೆ, ಡ್ರಾಯಿಂಗ್ ಮಾಸ್ಟರ್ ಪೋಸ್ಟ್ ಆಗಿದೆ, ಕೆಲಸ ಸಿಗುತ್ತೆ ಅಂತ ಹುಡುಕ್ದೆ, ಎಲ್ಲೂ ಆಗಲಿಲ್ಲ. ಜೊತೆಗೆ ಏನಾಗದೇ ಇರೋ ಕಾರಣಕ್ಕೆ ಕೈಯಲ್ಲಿ ಕಲೆ ಇರೋದರಿಂದ ಈ ಸೈನ್ ಬೋರ್ಡ್ಗಳು ಸ್ವಲ್ಪ ಪ್ರಾಕ್ಟೀಸ್ ಇತ್ತು, ಅದನ್ನು ಸ್ವಲ್ಪ ಮಾಡಿದೆ. ಜೊತೆಗೆ ಟೆಕ್ಸ್ಟೈಲ್ ಡಿಸೈನ್ನಲ್ಲಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಟೆಕ್ಸ್ಟೈಲ್ ಡಿಸೈನ್ನ ಮುಂದುವರಿಸ್ಕೊಂಡು ಬಂದೆ ಬೆಂಗಳೂರಿಗೆ ಹೋಗಿ. ಅದು ಬದುಕು ಕಟ್ಕೊಳಕ್ಕೆ ಆಯ್ತಾ? ಬದುಕು ಆಯಿತು, ಹೇಳ್ಕೊಳ್ಳೋಷ್ಟು ಆಗಲಿಲ್ಲ. ಆದರೆ ಅನಿವಾರ್ಯವಾಗಿ ಬದುಕಲೇಬೇಕಾಗಿರೋದ್ರಿಂದ ಅದರಲ್ಲಿ ಮುಂದುವರಿಸಿದೆ. ಆವಾಗ ಸಂಸಾರ ಮದುವೆ ಯಾವಾಗ ಮದುವೆ ಆಗಿರಲಿಲ್ಲ ಆ ಕಾಲಕ್ಕೆ, 95ರಲ್ಲಿ ಮದುವೆ ಆಯಿತು ನನಗೆ. ಆವಾಗ ಇನ್ನೂ ಹುಡುಗಾಟದ ಬುದ್ಧಿ, ಸರಿ ಎಷ್ಟು ಸಿಗುತ್ತೋ ಅಷ್ಟರಲ್ಲಿ ಕೆಲಸ ಮಾಡಿಕೊಂಡು ಸಂಸಾರ ಒಂದು ಸಣ್ಣ ರೂಮ್ ಮಾಡಿಕೊಂಡು ಜೀವನಕ್ಕಾಗುವಷ್ಟು ಮಾಡಿಕೊಂಡು ಜೊತೆಗೆ ಓಡಾಡ್ಕೊಂಡಿದ್ದೆ. ರಂಗಭೂಮಿನಲ್ಲಿ ಆಗಲೇ ಪರಿಚಯ ಇದ್ದಿದ್ದರಿಂದ ಕಲಾಕ್ಷೇತ್ರ ಅಲ್ಲಿ ಓಡಾಡ್ತಿದ್ದೆ. ಅದ್ರ ಮೊದಲು ಈ ಜಾನಪದ ಹಾಡುಗಳು ಹುಚ್ಚಿರೋದ್ರಿಂದ ಬೆಂಗಳೂರಿನಲ್ಲಿ ಜಾನಪದ ಮೇಳಗಳು ಅದು ಇದು ಆಗ್ತಾ ಇತ್ತು ಆ ಕಾಲಕ್ಕೆ. ಈ ಗಣೇಶನ ಹಬ್ಬ, ರಾಜ್ಯೋತ್ಸವ ಎಲ್ಲ ಜಾಸ್ತಿ ಆಗೋದು ಬೆಂಗಳೂರಿನಲ್ಲಿ. ಸರಿ, ನಾನು ಅಂದ್ಕೊಂಡೆ ನನಗೂ ಹಾಡಕ್ಕೆ ಬರುತ್ತೆ, ಯಾಕೆ ನಾನು ಈ ಜಾನಪದ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದರು, ಶಂಕರ್ ಹೂಗಾರ್ ಅಂತ. ಅವ್ನು ನನ್ನ ಜೊತೆಗೆ ಇಲ್ಲಿ DMC ಮಾಡ್ತಿದ್ದ. ಹೌದು, ಶಂಕರ್ ಕನ್ನಡ ಪರ ಹೌದು. ಅವನು ನಾನು ಸೇರಿಕೊಂಡು ವಿಜಯ್ ಶಂಕರ್ ಜಾನಪದ ಗೀತೆಗಳು ಅಂತೇಳಿ ಮಾಡಿಕೊಂಡು ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಅದು ಸುಮಾರು ಹಾಡುಗಳನ್ನು ಹಾಡಿಕೊಂಡು ಜಾನಪದ ಗೀತೆಗಳು, ಜಾನಪದ ಅನುಕರಣೆ ಗೀತೆಗಳು, ಆಮೇಲಿಂದ ಈ ನಾಡಿನ ಸಂಬಂಧಪಟ್ಟಂಥ ದೇಶಭಕ್ತಿ ಗೀತೆಗಳು, ಇದನ್ನೆಲ್ಲ ಮಾಡಿಕೊಂಡು ಜಾನಪದ ಗೀತೆಗಳನ್ನ ಹಾಡಿಕೊಂಡು ಸುಮಾರು ಕಾರ್ಯಕ್ರಮ ನಾನು ಅವನು ಮಾಡ್ತಾಯಿದ್ವಿ, ಶಂಕರ್ ಹೂಗಾರು. ಮತ್ತು ನಿಮಗೆ ಈ ಹಾಡಿನ ಹಿನ್ನೆಲೆ ಎಲ್ಲಿಂದ ಬಂತು, ಹೆಂಗೆ ಬಂತು? ಮೂಲತಃ ನನ್ನ ತಂದೆ ಬಯಲಾಟದ ಕಲಾವಿದರು. ಬಯಲಾಟದಲ್ಲಿ ಅವರು ಹಿಮ್ಮೇಳದಲ್ಲಿ ಭಾಳ ಉನ್ನತ ಕಂಠದಲ್ಲಿ ಹಾಡ್ತಾಯಿದ್ರು ನಮ್ಮ ತಂದೆಯವರು. ನಮ್ಮ ತಂದೆಯವರಿಂದನೇ ಬಳವಳಿ ಅಂತ ಹೇಳ್ಬೋದು. ಅದಕ್ಕೆ ಪೂರಕವಾಗಿ ನಮ್ಮ ಮನೆಯಲ್ಲಿ ಹೀರಾ ಸಿಂಗ್ ಬುವಾ ಗುರುಗಳು ಅಂತಿದ್ರು. ಹೀರಾ ಸಿಂಗ್ ಬುವಾ ಅಂತ ಅವ್ರು ಭಾಳ ಶಾರದಾ ಸಂಗೀತ ಶಾಲೆ ಅಂತ ನಡೆಸಿದ್ರು. ಭಾಳ ದೊಡ್ಡ ಹಿರಿಯ ವಿದ್ವಾಂಸರು. ಅವರು ನಮ್ಮ ಮನೆಯಲ್ಲಿ ನೇಕಾರಿಕೆ ಮಾಡ್ಕೊಂಡಿದ್ರು ಆ ಕಾಲಕ್ಕೆ. ಅವ್ರದ್ದೊಂದು ಸಂಗೀತ ಶಾಲೆ ನಡೀತಾ ಇತ್ತು, ಶಾರದಾ ಸಂಗೀತ ಶಾಲೆ ಅಂತೇಳಿ. ಸಾಯಂಕಾಲದ ಹೊತ್ತು ಅವ್ರು ಕ್ಲಾಸ್ ಮಾಡೋರು, ಮನೆ ಪಕ್ಕದಲ್ಲೇ ಅವ್ರ ಶಾಲೆ ಇರೋದು. ಹೋಗಿ ನಾನು ಅಲ್ಲಿ ಸ್ವಲ್ಪ ಕೂತ್ಕೊಂಡು ಅವರು ಆಲಾಪಗಳು, ಅವರ ಉತ್ಸಾಹಗಳು ಏನೇನು ಬರ್ತಿದ್ರು ಅವ್ರದ್ದು ಹಾಡೋದೆಲ್ಲ ಕೇಳ್ತಾ ಕಲಿಬೇಕು ಅನ್ನೋದು ಉತ್ಸಾಹ ಇತ್ತು. ಆದರೆ ಒದಗಿ ಬರಲಿಲ್ಲ. ಸುಮ್ಮನೆ ಅವರು ಒಂದು 4-5 ಹಾಡುಗಳನ್ನು ಆ ಕಾಲಕ್ಕೆ ಹೇಳಿಕೊಟ್ಟು ಅಲ್ಲಿಗೆ ಮುಗೀತು. ಜೊತೆಗೆ ಈ ಶಾಲೆ ಕಾಲೇಜು ಹಾಡಿಕೊಂಡು ಬರ್ತಾಯಿದ್ದೆ, ಜಾನಪದ ಗೀತೆ ಅದು ಇದು ಅಂಥೇಳಿ. ಅದು ನಿಮಗೆ ಬೆಂಗಳೂರಲ್ಲಿ ಜೀವನ ನಡೆಸೋದು ಹೆಲ್ಪ್ ಆಯ್ತು. ಇಲ್ಲಿಗೆ ಬಂದಾಗ ಈ ಜಾನಪದ ಹಾಡುಗಳು ಹಾಡ್ತಾ ಇದ್ವಿ. ಈ ಹಾಡೋ ಹವ್ಯಾಸ ಇದ್ದಿದ್ದರಿಂದ ಕಬ್ಬಿಗರ ಕಲಾಕೂಟ ಅಂತ ಇಲ್ಲಿ ಗದಗ್ನಲ್ಲಿ ಆ ಕಾಲಕ್ಕೆ SM ಸಿರಟ್ಟಿ ಮಾಸ್ಟರ್ ಅಂತೇಳಿ ಅವರು ಅದನ್ನು ಕಟ್ಟಿ ಬೆಳೆಸ್ತಾಯಿದ್ರು, ಕಬ್ಬಿಗರ ಕಲಾಕೂಟ. ಅವರು ಈ ಜಾನಪದ ಗೀತೆಗಳ ಒಂದು ಮೇಳ ಮಾಡಬೇಕು, ಜಾನಪದ ಗೀತೆಗಳನ್ನು ಕಲಿಸಿ ಅವ್ರದ್ದೇ ಕೆಲವೊಂದು ಹಾಡುಗಳಿತ್ತು, ಆ ಹಾಡುಗಳನ್ನು ನಮಗೆ ಕಲಿಸಿ ಆಮೇಲೆ ಅವ್ರದ್ದು ಒಂದು ಮೇಳ ಮಾಡಿದ್ರು, ಕೃತಪುರ ಜಾನಪದ ಮೇಳ ಅಂಥೇಳಿ. ಅದರ ಜೊತೆಗೆ ಜಗನ್ನಾಥ್ ಕಲಬುರ್ಗಿ ಅಂತ ಹೇಳಿ ಇಲ್ಲಿದ್ದಾರೆ. ಅವರು ನಾವು ಎಲ್ಲ ಸೇರಿಕೊಂಡು ಇಲ್ಲೂ ಕೆಲವೊಂದು ಮೇಳಗಳನ್ನು ಮಾಡಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿ ಜಾನಪದ ಹಾಡುಗಳನ್ನು ಹಾಡ್ತಾಯಿದ್ವಿ ಯಾವಾಗಲೂ. ಜೊತೆಗೆ ನಾಟಕಕ್ಕೆ ಬಂದರೆ RNK ಮಾಸ್ತರು, ಆಮೇಲೆ ನಮ್ಮ ಗರುಡ ಸದಾಶಿವ ಗುರುಗಳು, ಅವರು ನಾಟಕ ಮಾಡ್ತಾಯಿದ್ವಿ. ಅವ್ರ ಜೊತೆಗೆ ನಾಟಕ ಮಾಡುವಾಗ ಪಾದುಕಾ ಪಟ್ಟಾಭಿಷೇಕ ಅಂಥೇಳಿ ಅವ್ರ ತಂದೆಯವರ ಒಂದು ನಾಟಕ. ಬಹುಶಃ ನನಗನ್ಸಿದ್ದು 83 ಅಥವಾ 87ರಲ್ಲಿ ಬೆಂಗಳೂರಿನ ಕೋಟೆ ಹೈಸ್ಕೂಲ್ ಮೈದಾನದಲ್ಲಿ ಪಾದುಕಾ ಪಟ್ಟಾಭಿಷೇಕ ನಾಟಕ, ಅಲ್ಲಿ ಒಂದು ಸಮಾರಂಭ ಆಗ್ತಾಯಿತ್ತು, ದೊಡ್ಡ ಸಮಾರಂಭ, ಪೌರಾಣಿಕ ನಾಟಕಗಳ ಉತ್ಸವ. ನಮ್ಮ ಕನ್ನಡ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೆ ಸಂಸ್ಕೃತಿ ಇಲಾಖೆ ಅವರವರು ಸೇರಿಕೊಂಡು ಆ ಕಾಲಕ್ಕೆ ದೊಡ್ಡದಾಗಿ ನಾಟಕೋತ್ಸವ ಮಾಡ್ತಾಯಿದ್ರು, ಹಳೆಯ ನಾಟಕದ ಉತ್ಸವಗಳು ಅಂಥೇಳಿ. ಅದರಲ್ಲಿ ಪಾದುಕಾ ಪಟ್ಟಾಭಿಷೇಕ ಮಾಡಿಸ್ಬೇಕಾಗಿತ್ತು. ಆ ನಾಟಕದಲ್ಲಿ ಟ್ರೈನಿಂಗ್ ಕೊಟ್ಟರು. ಇಲ್ಲಿ ಟ್ರೈನಿಂಗ್ ಕೊಟ್ಟಾಗ ನನಗೆ ಲಕ್ಷ್ಮಣನ ಪಾತ್ರ, ದೊಡ್ಡ ಹಿರಿಯ ರಂಗಭೂಮಿ ಕಲಾವಿದರು, ಬಹುಶಃ ಬೆಟ್ಟದಯ್ಯ ಹಿರೇಮಠ ಅಂತ ಹೇಳಿದರು, ಅವರು ರಾಮ. ಅವ್ರಿಗಾಗಲೇ ಒಂದು 78-79 ವರ್ಷ. ಆಮೇಲೆ ಬಸವಲಿಂಗ ಹಿರೇಮಠ ಅಂತ ಇನ್ನೊಬ್ಬರು ಅಜ್ಜರು, ಅವರು ಗೋಕರ್ಣದಲ್ಲಿ ವಾಸ ಮಾಡ್ತಾಯಿದ್ರು.
ಅವ್ರನ್ನ ಕರೆಸಿದ್ರು, ಇವ್ರಿಗೆ ಬಂದರು. ಅವರು ದಶರಥ ಬಸಲಿಂಗಯ್ಯ ಅಜ್ಜ, ಅವರಿಗೆ ಸುಮಾರು ಅವ್ರಿಗೂ ಒಂದು 70 ವರ್ಷ, 70-75 ವರ್ಷ. ಅವರು ದಶರಥನ ಪಾತ್ರ, ನಾನು ಲಕ್ಷ್ಮಣನ ಪಾತ್ರ, ರಾಮನ ಪಾತ್ರ ಇವರು ಬೆಟ್ಟದಯ್ಯ ಅವರು. ಆಮೇಲಿಂದ ಶರತ್ ಕಿದಿಯೂರು ಅಂಥೇಳಿ ಇಲ್ಲಿ ನಮ್ಮ ಗದಗಿನಲ್ಲಿ, ಹೌದು, ಅವರು ಭರತ. ರಾಜು ಕಿದಿಯೂರು, ಹೌದು, ಶರತ್ ಕಿದಿಯೂರು ಸಂಗೀತ ಮೇಳಗಳನ್ನು ಮಾಡಿಕೊಂಡು ಮ್ಯೂಸಿಕಲ್ ನೈಟ್ಸ್ ಎಲ್ಲ ಮಾಡ್ಕೊಂಡು ಓಡಾಡ್ತಿದ್ರು. ಅವರು ಭರತ, ನಾನು ಲಕ್ಷ್ಮಣ. ಅವ್ರ ಜೊತೆಗೆ ಪಾತ್ರ ಮಾಡಿದ್ವಿ. ಆ ನಾಟಕ ಅಲ್ಲಿ ಭಾಳ ಯಶಸ್ವಿ ಆಯಿತು. ಆಗಿನ ಕಾಲಕ್ಕೆ ಅಲ್ಲಿ ಬಂದಂಥ ಗೋಕಾಕ್ ಕಂಪ್ನಿ ಮಾಲೀಕರು ಅದರಲ್ಲೊಂದು ಪಾತ್ರ ಮಾಡಿದ್ವಿ ಇಮಿಡಿಯೇಟಾಗಿ. ಗುಹಾ ಅಂತ ಒಂದು ಪಾತ್ರ, ಅದು ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಿರಲಿಲ್ಲ, ಆದರೂ ಅಲ್ಲೇ ಇಮಿಡಿಯೇಟಾಗಿ ಆ ಪಾತ್ರ ಕ್ರಿಯೇಟ್ ಮಾಡಿ ಅವ್ರು ಮಾಡಿದ್ರು. ನಾವು ಲಕ್ಷ್ಮಣನ ಪಾತ್ರ, ರಾಮನ ಪಾತ್ರ ಅವರೆಲ್ಲ ಮಾಡೋದು ನೋಡಿ ಭಾಳ ಚೆನ್ನಾಗಿ ಕಟ್ಕೊಂಡಿದ್ದೀರಾ, ಮುಂದುವರಿಸಿ ಅಂತಂದರು. ಅವ್ರ ಉತ್ಸಾಹದ ಮೇರೆಗೆ ಮತ್ತೆ ನಾಟಕ ಮಾಡ್ಕೊಂಡು ಬಂದ್ವಿ. ಇಲ್ಲಿ RNK ಮಾಸ್ತರ ಜೊತೆಗೂ ಮಾಡ್ತಾಯಿದ್ದೆ ನಾನು. ಹೆಂಡತಿ ನಿನಗೆ ನಮೋ, ರಾಘವೇಂದ್ರ ಮಹಾತ್ಮೆ, ಸುಮಾರು ನಾಟಕಗಳು ಮಾಡ್ತಾಯಿದ್ವಿ RNK ಸರ್ ಜೊತೆಗೆ. ಈ ನಾಟಕ ಮಾಡೋ ಹವ್ಯಾಸ ಇದ್ದಿದ್ದರಿಂದ ಬೆಂಗಳೂರಿಗೆ ಹೋಗಿ ಕಲಾಕ್ಷೇತ್ರ ಕಟ್ಟೆ ಮೇಲೆ ಕೂತ್ಕೋತಾ ಇದ್ವಿ, ನಾಟಕ ಮಾಡಬೇಕು ಅಂಥೇಳಿ. ಅಲ್ಲಿ ಗಿಡ್ಗಳು ರಿಹರ್ಸಲ್ ಮಾಡೋ ಶೆಡ್ಗಳಲ್ಲಿ ನಮ್ಮನ್ನು ಬಿಡ್ತಾನೂ ಇರಲಿಲ್ಲ. ಬಾಗಿಲು ಹಾಕ್ಕೊಂಡು ಅವ್ರೇನೋ ಮಾಡೋರು. ಏನಾದರೂ ಮಾಡಿ ನಾಟಕಕ್ಕೆ ಸೇರಬೇಕಲ್ಲ ಅಂತ ಓಡಾಡ್ಕೊಂಡಿದ್ವಿ. ಹಾಗೆ ಒಂದು ಸಾರಿ ಕೂತಾಗ ನಮ್ಮ CGK ಸರ್ ಆವಾಗಲೇ ಒಂದು ಸ್ವಲ್ಪ ಪರಿಚಯ ಆಗಿತ್ತು ನನಗೆ. ಹಾಡ್ಕೊಂಡು ಆ ಕಡೆ ಓಡಾಡ್ತಿದ್ವಿ. ಅವರು ನಾಟಕಕ್ಕೆ ಸೇರಿಸ್ಕೊಂಡ್ರು, ಕಾಲಜ್ಞಾನಿ ಕನಕ. ಆ ನಾಟಕದಲ್ಲಿ ಪಾತ್ರಗಳು ಮಾಡ್ಕೊಂಡು ಬಂದೆ. ಅದಕ್ಕೆ ಮುಂಚೆ ಒಂದು ಸಾರಿ ನಮ್ಮ ಬೆಂಗಳೂರಿನ ರಂಗ ಸಂಪದಾ ಕಲಾವಿದರದು ಚಿದಂಬರ ರಹಸ್ಯ ಅಂಥೇಳಿ ಆ ನಾಟಕದಲ್ಲಿ ಪಾತ್ರ ಮಾಡಿದ್ದೆ. ಉಮಾಶಂಕರ್ ಅವ್ರ ನಾಟಕ ಚಿದಂಬರ ರಹಸ್ಯ ಬೆಂಗಳೂರಿಗೆ ಹೋದಾಗ ಮಾಡಿದ್ದೆ. ಅದಕ್ಕೂ ಮುಂಚೆ ಹೇಳ್ಬೇಕಂದ್ರೆ ನಾ ಬೆಂಗಳೂರಿನಲ್ಲಿ ಮೊದಲು ಮಾಡಿದ ನಾಟಕ ಅಶೋಕ್ ಸಂದೀಪ್ ಅವ್ರ ನಾಟಕ. ಅಶೋಕ್ ಸಂದೀಪ್ ಅವ್ರದ್ದು ಒಂದು ನಾಟಕ, ಅದರಲ್ಲಿ ಒಂದು ಬಲ್ಲೆ ಹಿಡ್ಕೊಂಡು ನಿಂತ್ಕೊಳ್ಳೋದಷ್ಟೇ, ಅದಕ್ಕೆ ಸೇರಿಸ್ಕೊಂಡ್ರು. ಅಶೋಕ್ ಸಂದೀಪ್ ಅವ್ರದ್ದೇ ಫಸ್ಟ್ ಅಲ್ಲಿ ಬೆಂಗಳೂರಲ್ಲಿ ಹೋದಾಗ ನಾಟಕ ಮಾಡಿದ್ದು. ಆ ನಾಟಕ ಮುಗಿದ್ಮೇಲೆ ಆಮೇಲೆ ಮತ್ತೆ CGK ಅವ್ರ ಪರಿಚಯ ಆಗಿ ಕಾಲಜ್ಞಾನಿ ಕರ್ನಾಟಕದಿಂದ ನಮ್ಮ ಹವ್ಯಾಸಿ ನಾಟಕಗಳು ಪ್ರಾರಂಭ ಆಯಿತು. ಕಾಲಜ್ಞಾನಿ ಕನಕದಲ್ಲಿ ಯಾವ ಪಾತ್ರವನ್ನು ಕೊಟ್ಟರು ನಿಮಗೆ? ಕಾಲಜ್ಞಾನಿ ಕನಕದಲ್ಲಿ ನಾನು ಸ್ವಲ್ಪ ಗುಂಡಿಗೆ ಇದ್ದಿದ್ದರಿಂದ, ಬ್ರಾಹ್ಮಣರ ಥರ ಕಾಣ್ತಾ ಇದ್ದರಿಂದ ಬ್ರಾಹ್ಮಣರ ಗ್ರೂಪ್ನಲ್ಲಿ ಲೀಡ್ರ್. ಆಮೇಲಿಂದ ವೆರಿ ಬಿಗ್ನಿಂಗಲ್ಲಿ ಹಾಡು ಬರುತ್ತೆ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ಕಾವನಮ್ಮ ಜನರ ಗುರಿಯ ಹಿಂಡುಗಳ, ಕಾವನಮ್ಮ ಜನರ ಗುರಿಯ ಹಿಂಡುಗಳ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ, ನಾವು ಕುರುಬರು ನಮ್ಮ ದೇವರು ಬೀರಯ್ಯ ಹಾಡಾಡ್ತಾ ಇರೋದ್ರಿಂದ ಇದಕ್ಕೆ ನನ್ನ ಸೇರಿಸ್ಕೊಂಡ್ರು. ಯೋಗ ನರಸಿಂಹವರು ಈ ನಾಟಕದ ಹಾಡುಗಳಿಗೆ ರಾಗಗಳನ್ನು ಮಾಡಿದ್ರು ಸರ್. ಆ ಕಾಲಕ್ಕೆ ನಮ್ಮನ್ನೆಲ್ಲ ಕಲಿತು ಕೂಡಿಸ್ಕೊಂಡು ಹಾಡುಗಳನ್ನು ಕಲಿಸಿದವರು ಯೋಗ ನರಸಿಂಹಣ್ಣವರು. ನಿಮಗೆ ಕಲಾವಿದರಂತ ಹೆಚ್ಚು ಗುರುತಿಸಿದ್ರು ಅಥವಾ ಈ ಧ್ವನಿ ಭಾಳ ಅದ್ಭುತವಾಗಿರೋದ್ರಿಂದ ಎರಡು ಗಾಯಕರಂತ ಗುರುತಿಸಿದ್ರು? ನಾನು ಎರಡೂ ಮಾಡಿದ್ದೀನಿ ಸರ್, ಪಾತ್ರಗಳನ್ನು ಮಾಡಿದ್ದೀನಿ, ಆಮೇಲಿಂದ ಈ ಹಾಡ್ಕೊಂಡು ಬಂದಿದ್ದೀನಿ. ಇದನ್ನ ಕಾಲಜ್ಞಾನಿ ಕನಕದಲ್ಲಿ ಹಾಡನ್ನು ಹಾಡಿದ್ರು? ಹೌದೌದು. ಮತ್ತೆ ನಿಮ್ಮ ಜನಪ್ರಿಯ ಹಾಡು ಯಾವುದು ಆ ಕಾಲಕ್ಕೆ? ಅದರಲ್ಲಿ ಇನ್ನೊಂದು ಹಾಡಿದೆ ಸರ್, ಭಾಳ ಚೆನ್ನಾಗಿದೆ. ಕನಕ ಕೃಷ್ಣನ ಹೇಗೆ ಹೋಲಿಸ್ಕೊಂಡಿದ್ರು ಅನ್ನೋದು ಆ ಹಾಡು. ಮುಟ್ಟದಿರೋ 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 ಎನ್ನ ರಂಗಯ್ಯ, ಮುಟ್ಟದಿರೋ 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 ಎನ್ನ ಕನಕಯ್ಯ, ಮುಟ್ಟದಿರೋ ಎನ್ನ ಮುಂಗಯ್ಯ ಸೆಳವಿಗೆ, ಮುಟ್ಟದಿರೋ ಎನ್ನ ಮುಂಗಯ್ಯ ಸೆಳವಿಗೆ ಮುತ್ತೆಲ್ಲ ಸಡಲುವವೋ, ಮುಟ್ಟದಿರೋ 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 ಎನ್ನ ಕನಕಯ್ಯ, ಮುಟ್ಟದಿರೋ 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 ಎನ್ನ ಕನಕಯ್ಯ, ಹೊಳೆಯ ಹೊರತೆಯಲ್ಲಿ ಮಳಲು ಚೆಲ್ಲಿದಂತೆ, ಹೊಳೆಯ ಹೊರತೆಯಲ್ಲಿ ಮಳಲು ಚೆಲ್ಲಿದಂತೆ, ಕೆಳದಿಯರ ಕೂಡಾಡಿ ಕಲಿತೆಯೊ ಬೆಡಗ ಬಲು ತುಡುಗ, ಕೆಳದಿಯರ ಕೂಡಾಡಿ ಕಲಿತೆಯೊ ಬೆಡಗ ಬಲು ತುಡುಗ, ಮುಟ್ಟದಿರೋ 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 ಎನ್ನ ರಂಗಯ್ಯ, ಮುಟ್ಟದಿರೋ 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 ಎನ್ನ ಕನಕಯ್ಯ, ಬಲು ತುಡುಗ ಬಿಡು ಎನ್ನ ಸೆರಗ, ಅತ್ತ ಒಬ್ಬಳ ಕೂಡ
ಹಾಡಿನಲ್ಲಿ ಉದ ಕಂಡೆ ಸತ್ಯವ ಮಾಡದಿರೋ ಸತ್ಯವ ಮಾಡದಿರೋ ಏಸರಿನೆಂಟ ನೂರೆಂಟ ಸತ್ಯವ ಮಾಡದಿರೋ ಏಸರಿನೆಂಟ ನೂರೆಂಟ ಮುಟ್ಟದಿರೋ 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 ಎನ್ನ ರಂಗಯ್ಯ ಮುಟ್ಟದಿರೋ 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 ಎನ್ನ ಕನಕಯ್ಯ ನೂರೆಂಟ ಬಿಡು ಎನ್ನ ಗಂಟ ಅಂಗಯ್ಯ ಒಳಗಿನ ಅನುವಾದ ಪಾಯಸ ಅಂಗಯ್ಯ ಒಳಗಿನ ಅನುವಾದ ಪಾಯಸ ಮುಂಗಯ್ಯ ಮೇಲಿನ ಕಂಡ ಕಲೆಯ ಕಾಗಿನೆಲೆಯ ಕಂಡ ಕಲೆಯ ಕಾಗಿನೆಲೆಯ ಕಂಡ ಕಲೆಯ ಕಾಗಿನೆಲೆಯ ಕನಕನಿಗೊಲಿಯ ಮುಟ್ಟದಿರೋ 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 ಎನ್ನ ಕನಕಯ್ಯ ಮುಟ್ಟದಿರೋ 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 ಎನ್ನ ರಂಗಯ್ಯ ಮುಟ್ಟದಿರೋ 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 ಎನ್ನ ರಂಗಯ್ಯ. ಇದು ಹಾಡು ಸರ್. ಇದನ್ನು ನೀವೇ ಹಾಡ್ತಿದ್ರಿ? ಹಾಂ, ನಾನು ಹಾಡ್ತಾ ಇದ್ದೆ. ಕನಕನ ಪಾತ್ರ ಮಾಡಿದವರು ಈ ಹಾಡಿಗೆ ಒಂದು ಕೃಷ್ಣನ ಜೊತೆಗೆ ಅವರು ಸಲ್ಲಾಪ ಮಾಡಿಕೊಂಡು ಅವ್ರ ಜೊತೆಗೆ ಇಬ್ಬರು ಸಖಿಯರನ್ನ ಇಟ್ಕೊಂಡು ಆ ಹಾಡನ್ನು ಕ್ರಿಯೇಟ್ ಮಾಡಿದ್ರು ಸರ್. ನಾನೇ ಹಾಡ್ತಾ ಇದ್ದೆ. ಆವಾಗ ನಿಮಗೆ CGK ಅಂತ ಬಹಳ ದೊಡ್ಡ ನಿರ್ದೇಶಕರು. ಹೌದು. ಅವರು ಯಾವ ನಿಮ್ಮ ವಿಶೇಷ ಗುಣವನ್ನು ಗುರುತಿಸಿದರು CGK ಅವರು? ಅಭಿನಯದ ಗುಣನೋ ಅಥವಾ ಹಾಡುಗಾರಿಕೆನೋ? ಮೂಲವಾಗಿ ಸ್ವಲ್ಪ ಹಾಡುಗಾರಿಕೆ ಅನಿಸುತ್ತೆ ಸರ್. ಯಾಕಂದರೆ ಅಷ್ಟು ಎತ್ತರದ ಧ್ವನಿಯಲ್ಲಿ ಹಾಡೋರು ಯಾರೂ ಸಿಕ್ಕಲಿಲ್ಲ. ಭಾಳ ದೊಡ್ಡ ಪಿಚ್ ಇದೆ ನಿಮ್ಮದು. ಹೌದು, ಎತ್ತರದ ಧ್ವನಿಯಲ್ಲಿ ಹಾಡಬೇಕಾದ್ರೆ ಆಮೇಲಿಂದ ನನಗೆ ಯೋಗಣ್ಣವರು ಅಂದರು, ಇಲ್ಲ ಈ ಹುಡುಗನ ಹಾಕ್ಕೊಳ್ರಿ, ನಾಟಕಕ್ಕೆ ಎಲ್ಲಾದರೂ ರೀಚ್ ಆಗ್ತಾರೆ. ಈಗಿನ ಈ ನಾಟಕ ಎಲ್ಲಾದರೂ ಹಳ್ಳಿ ಕಡೆ ಹೋಗ್ಬೋದು, ಬೇರೆ ಕಡೆ ಹೋಗ್ಬೋದು. ಕೆಲವೊಂದು ಸರಿ ಈ ಧ್ವನಿ ಸಂಪರ್ಕ ಮಾಡೋದು ಹೆಚ್ಚು ಕಮ್ಮಿ ಆದಾಗ ನಾಟಕಕ್ಕೆ ಈ ಥರದ ಧ್ವನಿಗಳು ಬೇಕಾಗ್ತವೆ, ಈ ಹುಡುಗನ ಇಟ್ಕೊಳ್ರಿ ಅಂತ ಯೋಗಣ್ಣವ್ರು ಆವಾಗಲೇ ಹೇಳಿದರು ಸರ್. ಹೀಗಾಗಿ ಅವರು ಬಹುಶಃ ನನ್ನನ್ನು ಆಯ್ಕೆ ಮಾಡಿದ್ರು ಸರ್ ಗ್ರೂಪ್ನಲ್ಲಿ. ಈ ರಂಗಭೂಮಿಗೆ ಬರೋದಕ್ಕಿಂತಲೂ ಮುಂಚೆ ನಿಮಗೆ ಸಿನಿಮಾಕ್ಕೂ ಸೇರ್ಬೇಕಂತಿತ್ತು ಇತ್ತಲ್ಲ? ನಿಮಗೆ ಅವಕಾಶನೂ ಸಿಕ್ತ ಆ ಕಾಲಕ್ಕಲ್ಲ? ಅವಕಾಶ ಸಿಕ್ತು ಅಂತಿಲ್ಲ. ಆ ಕಾಲಕ್ಕೆ ವೆರಿ ಬಿಗ್ನಿಂಗಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಾನು ಹುಡುಕ್ತಾ ಇದ್ದೆ ಯಾವುದಾದ್ರೂ ಒಂದು ಸಿನಿಮಾಗೆ ಮಾಡೋಣ. ಇಲ್ಲಿವರೆಗೂ ಬಂದಿದ್ದೀವಿ, ಕೆಲಸ ಆಗ್ತದೋ ಬಿಡ್ತದೋ, ಇಲ್ಲಿಂದ ಹೋಗ್ಬಿಡ್ತಾನೋ ಏನೋ, ಅಥವಾ ಕೆಲಸ ಇಲ್ಲಿ ಸಿಗ್ತದೋ ಇಲ್ವೋ, ಜೀವನ ಆಗ್ತದೋ ಇಲ್ವೋ, ಅಟ್ಲೀಸ್ಟ್ ಒಂದು ಸಿನಿಮಾನಾದರೂ ಯಾರಿಗಾದರೂ ಕೇಳ್ಕೊಂಡು ಅವಕಾಶ ಮಾಡಿ ಪಡ್ಕೊಂಡು ಒಂದೆರಡು ಸಿನಿಮಾ ಮಾಡೋಣ ಅನ್ನೋ ಹುರುಪಿಗೆ ಸಿದ್ಧಲಿಂಗಯ್ಯ ಸರ್ ಭೇಟಿಯಾದೆ ಸರ್ ನಾನು. ಆವಾಗ ಅವ್ರ ಮಗಂದು ಪಂಚಮ ವೇದ ಸಿನಿಮಾ ಅಲ್ಲ, ಪ್ರೇಮ ಪರ್ವ. ಸಾರಿ ಪ್ರೇಮ ಪರ್ವ, ಕರೆಕ್ಟ್, ಪ್ರೇಮ ಪರ್ವ ಆಗ್ತಾಯಿತ್ತು. ಪ್ರೇಮ ಪರ್ವ ಆದಾಗ ನನ್ನನ್ನು ನೋಡಿದ್ರು ಸರ್ ಅವರು. ಭಾಳ ಮುದ್ದಾಗಿ ಗುಂಡ್ಗಾಗಿದ್ದೆ. ಅವರು ಕಾಲೇಜ್ ಕತೆ ಆಗಿದ್ದರಿಂದ ನೀನು ಬಾ ಮರಯ, ಇಂಥ ಜಾಗದಲ್ಲಿ ಟೂರಿಸ್ಟ್ ಹೋಟೆಲ್ಗೆ ಇರ್ತೀವಿ, ಬಾ ನಿನ್ನ ನೋಡ್ತೀವಿ ಹಾಗೆ ಅಂಥೇಳಿ ಕರ್ಕೊಂಡೋದ್ರು. ಅಲ್ಲಿಂದ ಬರೋಕ್ಕೆ ಹೇಳಿದ್ರು ಸರ್ ಟೂರಿಸ್ಟ್ ಹೋಟೆಲ್ಗೆ. ಆ ಟೂರಿಸ್ಟ್ ಹೋಟೆಲ್ನಲ್ಲಿ ಹೋಗಿ ಒಂದು ಸಾರಿ ಅಲ್ಲೆಲ್ಲ ಹುಡುಗರೆಲ್ಲ ಸುಮಾರು ಸೇರಿದರು. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಕ್ಕಳು, ನಮ್ಮ ಹವ್ಯಾಸಿ ಕಲಾವಿದರು ಕೆಲವೊಂದು ಹುಡುಗರೆಲ್ಲ ಇದ್ದರು ಅದರಲ್ಲಿ. ಸರಿ ಅಂತ ಅವ್ರು ಸಿನಿಮಾಗೆ ಸೇರಿಸ್ಕೊಂಡ್ರು ಸರ್. ಅವ್ರ ಜೊತೆಗೆ ಆ ಸಿನಿಮಾ ಕಂಪ್ಲೀಟಾಗಿ ಹುಡುಗರ ಪೊಸಿಷನ್, ಅಂದರೆ ಈ ಕಾಲೇಜು ರಂಗದ ಎಲ್ಲೆಲ್ಲಿ ಆ ಸನ್ನಿವೇಶಗಳಿರುತ್ತೆ ಅವ್ರ ಜೊತೆ ಎಲ್ಲ ಆ ಸನ್ನಿವೇಶಕ್ಕೆ ಕರೆಸ್ಕೊಂಡು ನನ್ನನ್ನು ಸಿನಿಮಾ ನಟನಾಗಿ ಮಾಡಿದ್ರು ಸರ್. ಬಟ್ ಅದನ್ನು ಅವಕಾಶ ಇಟ್ಕೊಂಡು ನೀವು ಮುಂದೆ ಬೇರೆ ಸಿನಿಮಾಗಳಲ್ಲಿ ಮಾಡಲಿಲ್ಲ? ಅವಾಗ ಕಷ್ಟ ಆಯಿತು ಸರ್. ಜೊತೆಗೆ ಏನಾದರೂ ಕೆಲಸ ಮಾಡಬೇಕು, ಜೀವನ ಮಾಡಬೇಕು. ಯಾಕಂದರೆ ಜೀವನಕ್ಕಂತೂ ಉತ್ಪಾದನೆ ಏನಾದರೂ ಮಾಡ್ಕೊಂಡು ಇರಬೇಕಾಗಿತ್ತು. ಈ ಟೆಕ್ಸ್ಟೈಲ್ ಡಿಸೈನಿಂದ ಸ್ವಲ್ಪ ದುಡ್ಡು ಬರೋದು, ಬಾಡಿಗೆ ಕಟ್ಟೋದು, ಊಟಕ್ಕೆ ಏನು ಬೇಕು ಅದನ್ನು ಮಾಡ್ಕೊಳ್ಳೋದು, ಈ ಥರ ಇರೋದ್ರಿಂದ ಸಿನಿಮಾಕ್ಕೆ ಹುಡುಕೊಂಡಾಗ ಆಗಲಿಲ್ಲ. ಸಿನಿಮಾಕ್ಕೆ ಹುಡುಕೊಂಡು ಹೋದ್ರೂ ಅಲ್ಲಿ ದುಡ್ಡು ಸಿಗ್ತದೆ, ಇನ್ನೊಂದೇನೋ ಆಗ್ತದೆ, ಅಥವಾ ನನ್ನ ಇರ್ತಕ್ಕಂಥ ಕಲೆನ ಗುರುತಿಸಿ ಯಾರು ಅವಕಾಶ ಕೊಡೋದು, ಈ ಥರದ್ದೊಂದು ಗಂಭೀರ ಸಮಸ್ಯೆ. ಅಥವಾ ನಮ್ಮ ಯಾವುದಾದ್ರೂ ಸಿನಿಮಾ ಸಿಗುತ್ತೆ ಒಂದರಿಂದ ಒಂದು ಅನ್ನೋ ಸ್ಥಿತಿಲಿ ಇರಲಿಲ್ಲ. ಹಾಗೆ ಹುಡುಕೊಂಡೋದಾಗ ಗಂಡಂದರೆ ಗಂಡು ಅಂತ ಒಂದು ಸಿನಿಮಾ ಆಗ್ತಾಯಿತ್ತು ಆ ಕಾಲಕ್ಕೆ. ಅದರಲ್ಲಿ ವಿ ಸೋಮಶೇಖರ್ ಸರ್ದು ಸಿನಿಮಾ. ಅಲ್ಲಿ ಒಬ್ಬರು ನಮ್ಮ ವೇಣುಗೋಪಾಲ್ ಅಂತಲೇ ಯಾರೋ ಒಬ್ಬರು ಇದ್ದರು ಸರ್. ಅವರು ಸರಿ ಇಂಥ ಕೆಳಗೂರು ಅಂಥೇಳಿ ಎಸ್ಟೇಟು, ಅಲ್ಲಿ ಸಿನಿಮಾ ಆಗ್ತಾಯಿದೆ, ನೀವು ಬರ್ತೀರಾ? ಬರ್ತೀನಿ ಸರ್ ಅಂತ ಅವ್ರ ಜೊತೆಗೆ ಹೋಗಿ ಅಲ್ಲಿ ಸಿನಿಮಾ ಅಷ್ಟೇ ಸರ್. ಅದು ಕಲಿಕೆಯ ಒಂದು ಛಾಪ್ ಇರೋದರಿಂದ ಅಲ್ಲಿ ಏನು ಕಲಿಬೋದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಆ ಸಿನಿಮಾ ಮಾಡಿದೆ ಸರ್. ಅಲ್ಲಿ ಸಿನಿಮಾ ಅಲ್ಲಿ ಅಷ್ಟು ಅನುಭವ ಆಯ್ತಲ್ಲ ನಿಮ್ಗೆ? ಅನುಭವ, ಸಿನಿಮಾದ ಅನುಭವ ಆಯಿತು. ಮುಂದೆ ಎಲ್ಲೆಲ್ಲ ಒಳ್ಳೊಳ್ಳೆ ನಿರ್ದೇಶಕರ ಕೆಳಗೇನೆ ಮಾಡಿದ್ರಿ. ಹೌದು. ಸಿದ್ಧಲಿಂಗಯ್ಯನವರು ಬಂಗಾರದ ಮನುಷ್ಯರು ಅಂತ ಸಿನಿಮಾ ಕೊಟ್ಟವರು. ಅವ್ರ ಮಗನ ಸಲುವಾಗಿ ಪ್ರೇಮ ಪರ್ವ ಮಾಡಿದರು.
ಇಲ್ಲಿ ವಿ ಸೋಮಶೇಖರ್ ಅವರು ಕೂಡ ಭಾಳ ದೊಡ್ಡ ಡೈರೆಕ್ಟ್ರು. ಆದ್ರೆ ನಿಮಗೆ ಅದು ಮುಂದುವರಿಲಿಕ್ಕೆ ಯಾಕೆ ಆತ್ಮವಿಶ್ವಾಸ ಬರಲಿಲ್ಲ? ನಾನು ನಟನಾಗಿ ಇಲ್ಲಿದ್ದು ಅಂದರೆ ನೀವು ಬದುಕು ಕಟ್ಕೊಳ್ಳೋದು ನಿಮ್ಗೆ ಭಯ ಅನಿಸ್ತು, ಇದರಿಂದ ದುಡ್ಡು ಬರಲಿಲ್ಲ? ಹೌದು, ಹೆಂಗೆ ದುಡ್ಡಂತೂ ಇರಲಿಲ್ಲ. ಕೊಡ್ತಿರ್ಲಿಲ್ಲ, ನಮ್ಮಂಥ ಕಲಾವಿದರಿಗೆ ದುಡ್ಡು ಇರಲಿಲ್ಲ. ಬರೀ ಅವಕಾಶ ಓಡಾಡಕ್ಕೆ ಕೊಡ್ತಾ ಇದ್ರು, ಓಡಾಡಕ್ಕೆ ಬಸ್ ಚಾರ್ಜ್ಗಳಂತ ಕೊಡ್ತಾ ಇದ್ರು, ಓಡಾಡಕ್ಕಂತ ಕೊಡ್ತಾ ಇದ್ರು. ನಾವು ಪಾತ್ರ ಮಾಡಿದ್ದೀವಿ ನೀನು ಇಟ್ಕೊಳ್ಳಪ್ಪ ಅಂತ ಯಾರು ದುಡ್ಡು ಕೊಡ್ತಾ ಇರಲಿಲ್ಲ. ಆ ಥರ ಅದು ಈ ವ್ಯವಸ್ಥೆನೇ ಇರಲಿಲ್ಲ. ಅವಾಗ ಈ ಪೋಷಕ ಕಲಾವಿದರಿಗೆ ಅಂಥ ಸ್ಥಿತಿ ಇರಲಿಲ್ಲ? ಇಲ್ಲ ಸರ್, ಇಲ್ಲ ಯಾಂತೆ ಪೋಷಕ ಕಲಾವಿದ್ರು ತುಂಬ ಹತ್ತಿರವಾದಂಥ ಪಾತ್ರಗಳಿರಬೇಕು. ಆ ಥರದ ಪಾತ್ರಗಳೇ ಬಹುಶಃ ಇದ್ರೂ ಇರ್ಬೋದು. ನಮ್ಮಂಥ ಸಣ್ಣ ಪುಟ್ಟ ಕಲಾವಿದರಿಗೆ ಇರಲಿಲ್ಲ ಸರ್. ಬಹುಶಃ ಈಗಲೂ ಇಲ್ಲ. ಓಡಾಡಕ್ಕಂತ ಕೊಡ್ತಾರೆ. ಆಮೇಲೆ ನೀವು ಸೀರಿಯಲ್ಲಿಗೆ ಬಂದ್ರಿ. ಸೀರಿಯಲಿಗೆ ಬಂದಿದ್ದು ತುಂಬ ಲೇಟಾಗಿ. ಫಸ್ಟ್ ಸೀರಿಯಲಿಗೆ ಬಂದಿದ್ದು ನಮ್ಮ ಸಬೀನಾ ಅಂಥೇಳಿ, ಮ್ಯಾಕ್ಸೆಲ್ ನಾಗರಾಜ್ ಅಂಥೇಳಿ ಅವರು ಸೀರಿಯಲ್ ಮಾಡ್ತಾಯಿದ್ರು. ಆ ಕಾಲಕ್ಕೆ ಒಂದು 4-5 ಜನದ ಪರಿಚಯ ಆಗಿತ್ತು ನನಗೆ. ಆ ಕಾಲಕ್ಕೆ ಒಂದು ಸಾರಿ ಅವರು ನನ್ನ PP ನಂಬರಿಗೆ ಫೋನ್ ಬಂತು, ಹಿಂಗೆ ನಾವು ಒಂದು ಸೀರಿಯಲ್ ಮಾಡ್ತಾಯಿದ್ದೀವಿ, ನೀವು ಬರ್ತೀರಾ ಅಂಥೇಳಿ. ಇದ್ರ ಮೊದಲಾಗಿ ಮೈಕೋ ಚಂದ್ರು ಅಂತ ಸರ್ ಒಬ್ಬರು ಇದ್ದರು. ಹೌದು, ಮೈಕೋ. ಅವರು ನನ್ನನ್ನು ಅಲ್ಲಿ ಸೇರಿಸಿದ್ದು ಮ್ಯಾಕ್ಸೆಲ್ ನಗರ. ಈ ಹುಡುಗ ಭಾಳ ಚೆನ್ನಾಗಿ ಚೂಟಿದ್ದಾನೆ ನೋಡ್ರಿ, ಇವ್ನಿಗೆ ಹಾಕತ್ತೀರ ಅಂತೀನಿ. ಅವರು ಅಲ್ಲಿ ಮಾತಾಡಿದ್ರು. ಬಹುಶಃ ಅವರು ಅದರಲ್ಲಿ ಮಾಡಬೇಕಾಗಿದ್ದು ಅನಿವಾರ್ಯ. ಆಮೇಲೆ ಅವ್ರು ಮಾಡಲಿಲ್ಲ, ಮೈಕೋ ಚಂದ್ರು ಸರ್. ಆಮೇಲೆ ಅಲ್ಲಿ ಪೊಲೀಸ್ ಪಾತ್ರ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ನಮ್ಮ ತೂಗುದೀಪ್ ಶ್ರೀನಿವಾಸ್ ಸರ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಅಷ್ಟು ದೊಡ್ಡ? ಹೌದೌದು, ಅವ್ರದ್ದು ಅಷ್ಟು ದೊಡ್ಡ ನಟರು. ಅವ್ರು ಇನ್ಸ್ಪೆಕ್ಟ್ರು, ನಾನು ಪೊಲೀಸ್ ಕಲೇಸಿ ಅಂತ ಪೊಲೀಸ್ ಪಾತ್ರ. ಸುಮಾರು ಒಂದು 4 ಎಪಿಸೋಡ್ ಅವ್ರ ಜೊತೆಗೆ ಮಾಡಿದ್ವಿ. ಇಷ್ಟು ಸ್ಪೀಡಾಗಿರಲಿಲ್ಲ ಸರ್ ಅವಾಗ. ಈಗೇನು ನಮ್ಮ ಸೀರಿಯಲ್ ಓಡ್ತಾ ಇದೆ ಅಥವಾ ಇಷ್ಟು ಸ್ಪೀಡಾಗಿ ಸೀರಿಯಲ್ನ ಸುತ್ತಾರೆ, ಅವಾಗ ಹಂಗೆ ಇರಲಿಲ್ಲ. ಒಂದು ಎಪಿಸೋಡ್ 8 ದಿವಸ ಮಾಡೋರು. 8 ದಿವಸ ಎಪಿಸೋಡ್ ಮಾಡೋರು. ಅದಾದಮೇಲೆ ಡಬ್ಬಿಂಗ್ ಆಗೋದು, ಎಡಿಟಿಂಗ್ ಆಗಿ ಡಬ್ಬಿಂಗ್ ಆದಮೇಲೆ ಸೀರಿಯಲ್ ಆಗೋದು. 4 ಎಪಿಸೋಡ್ ಮಾಡೋರಿಗೂ ಶ್ರೀನಿವಾಸ್ ಸರ್ ಆಮೇಲೆ ಯಾಕೋ ಗೊತ್ತಿಲ್ಲ, ನಮಗೆ ಒಳ ವಿಷಯ ಗೊತ್ತಿಲ್ಲ, ಅವ್ರು ಬರಲಿಲ್ಲ. ಆಮೇಲೆ ನಮಗೆ ಇಲ್ಲಿಂದ ಉತ್ತರ ಕರ್ನಾಟಕದ ಫೇಮಸ್ ವಸಂತರಾವ್ ನಾಕಡ್ ಸರು ಆ ಪಾತ್ರಕ್ಕೆ ಬಂದರು. ಮೈನಾವತಿ ಅಮ್ಮ ವಸಂತರಾವ್ ನಾಕಡ್ ಅವರು. ಅದ್ರ ಜೊತೆಗೆ ಸೀರಿಯಲ್ ಮಾಡ್ಕೊಂಡು ಹೋದ್ವಿ ಸರ್. ನಾನೊಂದು ಬಹುಶಃ ಕೊನೆವರೆಗೂ ಇದ್ದೆ ಆ ಸೀರಿಯಲ್. 26 ಫಸ್ಟ್ ಮಾಡಿದ್ರು, ಆಮೇಲೆ ಒಂದು 7-8 ಎಪಿಸೋಡ್ ಎಕ್ಸ್ಟ್ರಾ ಮಾಡಿದ್ರು. ಹೀರೋಯಿನ್ ಚೇಂಜ್ ಆದರು, ಎಲ್ಲ ಆಯಿತು. ಆದರೂ ನಾವು ಪಾತ್ರ ಪೊಲೀಸ್ ಕಲಿಸಿ ಕೊನೆವರೆಗೂ ಮಾಡ್ಕೊಂಡು ಬಂದ್ರಿ. ಹಾಂ ಸರ್. ಆಮೇಲೆ ನಿಮ್ಮ ಬದುಕು ನೀವು ಕಟ್ಕೊಂಡದ್ದು ರಂಗಭೂಮಿಯಲ್ಲೂ ಹಣ ಕೊಡಲಿಲ್ಲ, ಸಿನಿಮಾದಲ್ಲೂ ಹಣ ಕೊಡಲಿಲ್ಲ. ಮತ್ತು ನೀವು ದುಡಿದದ್ದು ಯಾವುದರಿಂದ? ಬೆಂಗಳೂರು ಅಂತ ದೊಡ್ಡ ಮಾಯಾನಗರಿಯಲ್ಲಿ ಉಳ್ಕೊಂಡ್ರೆ ಹೆಂಗೆ? ಹೌದು, ಅದು ಸಮಸ್ಯೆ ನಿಮ್ಗೆ ಹೇಳಲೇಬೇಕು. ಟೆಕ್ಸ್ಟೈಲ್ ಡಿಸೈನ್ ನನ್ನನ್ನು ಉಳಿಸ್ತು ಸ್ವಲ್ಪ ದಿವಸ. 20-22 ವರ್ಷ ಟೆಕ್ಸ್ಟೈಲ್ ಡಿಸೈನಲ್ಲಿ ಬೆಳಗ್ಗೆ ಹೊತ್ತು 7 ಗಂಟೆ ಎಲ್ಲ ನನ್ನ ಬೆಳಗಿನ ಕಾರ್ಯಗಳನ್ನು ಮುಗಿಸ್ಕೊಂಡು ಕೀ ಸ್ಕೆಚ್ಗಳು ಅಂಥೇಳಿ ಡ್ರಾಯಿಂಗಿಗೆ ಬೇಕಾಗುವಂಥ ಟೆಕ್ಸ್ಟೈಲ್ ಡಿಸೈನ್ ಕೀ ಸ್ಕೆಚ್ಗಳು ಮಾಡಿಕೊಂಡು ಅದನ್ನು ಅಪ್ರೂವ್ ಮಾಡಿಸ್ಬೇಕು. ಇಂಥ ಡಿಸೈನ್ ನಮಗೆ ಬೇಕು ಅಂತ ಸುಮಾರು ಫ್ಯಾಕ್ಟ್ರಿಗಳಿತ್ತು, 70-80 ಫ್ಯಾಕ್ಟ್ರಿಗಳಿದೆ ಬೆಂಗಳೂರಿನಲ್ಲಿ. ಆ ಫ್ಯಾಕ್ಟ್ರಿಗಳಿಗೆ ಅಪ್ರೂವ್ ಮಾಡಿಸ್ಕೊಂಡು ಆ ಕೀ ಸ್ಕೆಚ್ಗಳನ್ನು ಯಾವುದು ಹೇಳ್ತಾರೆ ಅದನ್ನು ತೊಗೊಂಡು ಬಂದು ಆ ಕೀ ಸ್ಕೆಚ್ಗಳನ್ನು ತಿರ್ಗಾ ಅದನ್ನು ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ನಾನು ಡೆವಲಪ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿ 6 ಕಲರ್ಗೋ 7 ಕಲರ್ಗೋ 8 ಕಲರ್ಗೋ ಬೇಕಾಗುವಂಥ ಡಿಸೈನ್ಗಳನ್ನು ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಜೀವನ ನಡೀತಾ ಇತ್ತು ನನಗೆ. ವಾರಕ್ಕೆ ಒಂದು 600-700 ರೂಪಾಯಿ 800 ರೂಪಾಯಿ ಈ ಥರ ಸಂಪಾದನೆ ಆಯಿತು. ಜೊತೆಗೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡಿಕೊಂಡು 20-22 ವರ್ಷ ಅದರಲ್ಲೇ ಕಳೆದೆ ನಾನು. ಅದಾದಮೇಲೆ ಸುಮಾರು ಅದರಲ್ಲಿ ಒಂದು ವ್ಯವಸ್ಥೆ ಆಯಿತು, ಸುಮಾರು ಜೀವನ ಮಾಡ್ಬೋದು ಅನ್ನೋ ಥರ. ಬಾಡಿಗೆ ಮನೆಯೇ ಇದ್ದೆ, ಬಾಡಿಗೆ ಮನೆಯಲ್ಲೇ ಜೀವನ ಮಾಡ್ಕೊಂಡಿದ್ದೆ. ಜೊತೆಗೇ ಈ ರಂಗಭೂಮಿ ಕೈಂಕರ್ಯ ನಡೀತಾನೆ ಇತ್ತು, ಸಣ್ಣ ಪುಟ್ಟ ನಾಟಕ ಅದು ಇದು ಅಂತ. ಆವಾಗ ನಮ್ಮ ಪ್ರೊಫೆಸರ್ ಅವರು ಉಮಾಶ್ರೀ ಅವರು ಒಡಲಾಳನೂ ತಂದರು ಭಾಳ. ಉಮಾಶ್ರೀ ಅವರು ಬಂದಿದ್ದೇನೆ ನಮ್ಮ CGK ಅವರಿಂದ. ಹೌದು. ನಿಮಗೆ CGK ಅವ್ರ ಸಂಪರ್ಕ ಬಂದಮೇಲೆ ನೀವು ಪೂರ್ಣಾವಧಿ ನಟರಾಗಲಿ ಅಂತ ಅವ್ರು ಬಯಸಿದ್ರೋ ಹೆಂಗೋ, ನೀವು ಉಮಾಶ್ರೀ ಅವ್ರ ಸಂಪರ್ಕ ಬಂತೋ ಹೆಂಗೆ? ಖಂಡಿತ ಉಮಾಶ್ರೀ ಅಕ್ಕ ಅವರು ಭಾಳ ಸಂಪರ್ಕದಲ್ಲಿದ್ವಿ. ನನಗೆ ಆವಾಗ ಇಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇರಲಿಲ್ಲ ಬೆಂಗಳೂರಿನಲ್ಲಿ. ನನ್ನ ಸ್ಥಿತಿಯನ್ನು ಅವ್ರು ಅರ್ಥ ಮಾಡಿಕೊಂಡ್ರು ಸುಮಾರು ದಿವಸ. ಯಾಕೆ ಈ ಹುಡುಗನ ನನ್ನ ಮನೇಲಿ ಇಟ್ಕೋಬಾರ್ದು ಅಂತ ನನ್ನನ್ನು ಕರ್ಕೊಂಡು ಹೋದರು ಮನೆಗೆ. ಅವ್ರ ಮನೆಯಲ್ಲಿ ನಾನು ಸುಮಾರು ದಿವಸ 1 ತಿಂಗಳವರೆಗೂ ಅವ್ರ ಮನೆಯಲ್ಲಿ ಇದ್ದೆ. ಆಮೇಲೆ ನನಗೊಂದು ಸ್ವಲ್ಪ ಕೆಲಸಕ್ಕೆ ದೂರ ಆಗ್ಲಿಕ್ಕತ್ತು. ಹಾಗಾಗಿ ನಾನು ಅವ್ರ ಮನೇನ ಬಿಟ್ಟು
ಅವರಾಗಲೇ ಸಿನಿಮಾ ನಟಿ ಇಲ್ಲ ಸಿನಿಮಾ ನಟಿ ಆಗಿದ್ದರು, ಆದರೆ ತುಂಬ ದೊಡ್ಡ ನಟಿ ಅಂತ ಆಗಿರಲಿಲ್ಲ, ಬ್ಯುಸಿ ಇರಲಿಲ್ಲ. ಒಡಲಾಳ ನಾಟಕ ಶುರು ಆಗ್ತಾ ಇತ್ತು, ಸಿನಿಮಾಗಳಲ್ಲಿ ಅವರು ಅವಕಾಶ ಬರ್ತಾ ಇತ್ತು, ಅನುಭವ ಅದು ಇದು ಅಂತೇಳಿ ಅವರು ಅವಕಾಶಕ್ಕಾಗಿ ಪರಿತಪಿಸ್ತಾ ಇದ್ರು ಆ ಕಾಲಕ್ಕೆ. ಅವಕಾಶ ಬರ್ತಾ ಇತ್ತು. ಆಮೇಲೆ ಅವರು ದೊಡ್ಡ ಸ್ಥಾನಕ್ಕೆ ಹೋದರು, ನನ್ನನ್ನು ಕಾಪಾಡಿದ್ದಾರೆ, ಅವ್ರಿಗೆ ಧನ್ಯವಾದ. ಆಮೇಲೆ ನಿಮಗೆ ಈ ಹಾಡುವ ಅವಕಾಶ ಸಿಕ್ಕದ್ದು ಮತ್ತೆ ಯಾವ ನಾಟಕದಲ್ಲಿ? ಈ ಹಾಡುವ ಅವಕಾಶ ಸಿಕ್ಕಿದ್ದು ಈ ಕನಕ ಹಾಡ್ತಾ ಇದ್ದೆ. ಮಹಾಚೈತ್ರ ಜೊತೆಗೆ ಅವರು ನಮ್ಮ ನಾಟಕ ತೊಗೊಂಡ್ರು, ಟಿ ವಿ ಸೀರಿಯಲ್ ಟಿ ವಿಗಂತ ಮಾಡಬೇಕಂತ ಮಹಾಚೈತ್ರ ನಾಟಕ ರಿಪೀಟ್ ಮಾಡಿದ್ರು. ಆವಾಗ ಸ್ವಲ್ಪ ಹಾಡ್ತಾ ಇದ್ದೆ. ಅದಾದಮೇಲೆ ಮಂಟೇಸ್ವಾಮಿ ಕಥಾ ಪ್ರಸಂಗ ಅನ್ನೋ ನಾಟಕ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ನಮ್ಮ ನಾಗರಾಜ ಮೂರ್ತಿ ಸರು ಓಡಾಡ್ತಿದ್ರು. ಸ್ಕ್ರಿಪ್ಟ್ ಮಾಡೋ ಕಾಲಕ್ಕೇ ಈ ಹುಡುಗ ಹಾಡ್ತಾನೆ, ಈ ಜೊತೆಗೆ ಇಟ್ಕೊಳ್ಳೋಣ ಅಂತ ಅವ್ರ ಜೊತೆಗೆ ಸಾಯಂಕಾಲ ಆದರೆ ಬೆಳಿಗ್ಗೆ ಹೊತ್ತು ಇಲ್ಲಿ ಕೆಲಸ ಮುಗಿಸ್ಕೊಳ್ಳೋದು, 4-4:30ವರೆಗೂ ಕೆಲಸ ಮಾಡೋದು, 4-4:30 5 ಗಂಟೆ ಅಷ್ಟಕ್ಕೆ ಕಲಾಕ್ಷೇತ್ರ ಹೊರಟ್ಬಿಡೋದು. ಕಲಾಕ್ಷೇತ್ರ ಅಲ್ಲಿ ಹೋದರೆ ಕ್ಯಾಂಟೀನಲ್ಲಿ ವ್ಯವಸ್ಥೆ ಆಗೋರು, ಟೀನೋ ಕಾಫಿನೋ ಕುಡಿಯೋದಕ್ಕೆ. ಹಾಗೆ ಅವ್ರ ಜೊತೆ ಕೂತ್ಕೊಂಡು ಕುಡಿದು ಹಾಡುಗಳನ್ನು ಹಾಡ್ಕೊಂಡು ಇರ್ತಾಯಿದ್ದ ಕಾಲಕ್ಕೆ ನನ್ನನ್ನು ಗುರ್ತ ಮಾಡಿದರು ನಾಗರಾಜ ಮೂರ್ತಿ ಸರ್, ಈ ಹಾಡು ಹಾಡ್ತಾನೆ ಹಾಗೆ ಅಂಥೇಳಿ. ಅವರು ನನ್ನನ್ನು ಗ್ರೂಪಿಗೆ ಸೇರಿಸ್ಕೊಂಡ್ರು ಸರ್. ಮಂಟೇಸ್ವಾಮಿ ಕಥಾ ಪ್ರಸಂಗ. ಅಲ್ಲಿ ಏನು ಪಾತ್ರ ಕೊಟ್ಟರು ಅಥವಾ ಏನು? ನಾನು ನೀಲ್ಗಾರ ಅಂಥೇಳಿ. ನೀಲ್ಗಾರ? ಮುಖ್ಯ ನೀಲ್ಗಾರ. ನೀಲ್ಗಾರರ ಕಥೆನಲ್ಲೇ ಮಂಟೇಸ್ವಾಮಿ ಕಥೆಯನ್ನು ಹೇಳಿಕೊಂಡು ನಾಟಕವನ್ನು ಮಾಡುವಂಥ ಒಂದು ಸನ್ನಿವೇಶ. ಅದರಲ್ಲಿ ಸುಮಾರು ಒಂದು 100-120 ಹಾಡುಗಳನ್ನು ಮಾಡಿದ್ರು ಅದರಲ್ಲಿ. ಅಂದರೆ ಚುಟುಕು ಹಾಡುಗಳು, ಸಣ್ಣ ಸಣ್ಣ ಹಾಡುಗಳು. ಅದನ್ನು ಎಲ್ಲ 1 ವರ್ಷ ಮಾಡಿದ್ವಿ ಸರ್. 1 ವರ್ಷ ಹಾಡುಗಳನ್ನು ಕಲಿಯೋದು, ಸ್ಟೆಪ್ಗಳನ್ನು ಕಲಿಯೋದು, ರಿಹರ್ಸಲ್ 1 ವರ್ಷ ರಿಹರ್ಸಲ್ ಮಾಡಿ 1 ವರ್ಷ ಸಾಯಂಕಾಲ ಟೀ ಕಾಫಿ ತಿಂಡಿ ಎಲ್ಲ. ಹೌದೌದು, ನಮ್ಮ ನಾಗರಾಜ ಮೂರ್ತಿ ಗುರುಗಳೇ ಅದನ್ನೆಲ್ಲ ನೋಡ್ಕೋತಾರೆ. ಆ ಹವ್ಯಾಸ ಹಾಗೆ ಬೆಳ್ಕೊಂಡು ಬಂತು. ಹಾಗಾಗಿ ನಾಟಕ ಬಿಡೋಕ್ಕಾಗಲಿಲ್ಲ. ಮಂಟೇಸ್ವಾಮಿ ನಾಟಕದ ಪ್ರಸಂಗನೇ ಸುಮಾರೊಂದು ಕರ್ನಾಟಕ, ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಸೇರಿಕೊಂಡು ಒಂದು 500-550 ಮೇಲೆ ಶೋ ಮಾಡಿದ್ದೀವಿ ಸರ್. ಅವಾಗ ನೀವು ಆ ಕಲಾ ತಂಡದ ಜೊತೆಗೆ ಹೋಗ್ತಿದ್ರಲ್ಲ? ಹೌದು. ನಿಮಗೆ ಊಟ ವಸತಿ ಫ್ರೀ ಆಗ್ತಿತ್ತು? ಹೌದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗಾದ್ರೂ ನಿಮಗೆ ರೆಮ್ಯುನರೇಷನ್ ಬರಲಿಲ್ಲ? ಇಲ್ಲ ಸರ್, ಕಲಾಕ್ಷೇತ್ರ ನಮ್ಮ ಹವ್ಯಾಸಿ ಕಲಾರಂಗದಲ್ಲಿ ಯಾರಿಗೂ ದುಡ್ಡಿನ ಪಗಾರ ಅಂಥೇಳಿ, ಅಂದರೆ ಪೇಮೆಂಟ್ ಅಂತ ಇರ್ತಾ ಇರಲಿಲ್ಲ. ಓಡಾಡೋಕ್ಕೆ ಒಂದು ಅಲ್ಪ ಸ್ವಲ್ಪ ಕೊಡೋರು, ಮನೆಯಿಂದ ಬರೋ ಬಸ್ ಚಾರ್ಜು ಜೊತೆಗೆ ಓಡಾಡೋಕ್ಕಂತ ಸ್ವಲ್ಪ ಕೊಡೋರು. ನೀವು ಅವಾಗ ಆ ತಂಡದ ಜೊತೆಗೆ ಹೋದ್ರಲ್ಲ, ಮತ್ತು ನಿಮಗೆ ಈ ಟೆಕ್ಸ್ಟೈಲ್ ಮಾಡೋದು ಕೆಲಸ ಮಾಡೋದು ಅದು ನಿಂತೋಗ್ಬಿಡೋದು. ಮತ್ತು ಅವಾಗ ನಿಮಗೆ ಗ್ಯಾಪನ್ನು ಹೆಂಗೆ ಸರಿದೂಗಿಸ್ಕೊಳ್ತಿದ್ರು ನೀವು? ಹಾಗೆ ಸರ್, ಹವ್ಯಾಸ ಇರೋದ್ರಿಂದ ಹವ್ಯಾಸಕ್ಕಾಗಿ ಅದನ್ನು ತ್ಯಾಗ ಮಾಡಲೇಬೇಕಾಯ್ತು. ಏನಾದರೂ ಮಾಡಿ ಇಲ್ಲಿ ಒಂದು ಸ್ವಲ್ಪ ಏನಾದರೂ ಉಸಿರಾಟ ಮಾಡಬೇಕು, ಈ ನಾಟಕ ಕಲಾರಂಗದಲ್ಲಿ ಇರಬೇಕು ಅನ್ನೋ ಹವ್ಯಾಸ ಇತ್ತಲ್ಲ, ಸೊ ಅದನ್ನು ನಾವು ಪೂರೈಸ್ಕೊತಾ ಇದ್ವಿ. ಈಗ ಆತ್ಮತೃಪ್ತಿ. ಹೌದು, ಆತ್ಮತೃಪ್ತಿ. ಬಟ್ ಭಾಳ ಕಷ್ಟ ಅಲ್ಲ ಜೀವನ? ಆ ಕಷ್ಟವನ್ನು ಅನುಭವಿಸ್ಕೊಂಡೇ ಬಂದ್ವಲ್ಲ ಸರ್. ಹಾಗಾಗಿ ಈ ಮಂಟೇಸ್ವಾಮಿ ಕಥಾ ಪ್ರಸಂಗದ ಅವರು ಯೋಗಣ್ಣವ್ರೇ ಸಿಕ್ಕಿದ್ರು. ಆಗ ಯೋಗಣ್ಣವರೇ ಆ ಹಾಡುಗಳಿಗೆಲ್ಲ ಟ್ಯೂನ್ ಮಾಡ್ತಾಯಿದ್ರು. ಬೆಳಿಗ್ಗೆ ಹೊತ್ತು HS ಶಿವಪ್ರಕಾಶ್ ಅವರು ಸರ್ ಸ್ಕ್ರಿಪ್ಟ್ ಕೊಡೋರು, ಯೋಗಣ್ಣವ್ರು ಬಂದು ಟ್ಯೂನ್ ಮಾಡೋರು, ನಮ್ಮ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಹಾಡುಗಳನ್ನು ಮಾಡೋರು. ಸಮೂಹದಲ್ಲಿ ಆಡ್ತಿದ್ರು ಸ್ವಂತ ಹಾಡು? ಅದು ಗ್ರೂಪೇ, ಅದು 6-7 ಜನದ ಗ್ರೂಪು. ಮುಖ್ಯವಾಗಿ ನಾನು ಹಾಡೋನು ಹಾಡುಗಳು. ಅದರಲ್ಲಿ ಯಾವುದು ಮುಖ್ಯವಾಗಿ ಹಾಡಿದ್ರು ನಾವು? ಶರಣು ಶರಣು ಆ ಶರಣು ಶರಣು ಮತಿ ಗಣನಾಯಕ ಅಯ್ಯ, ಗಜಮುಖದೊಡೆಯನ್ನೇ ಗಣನಾಯಕ ಅಯ್ಯ, ಗೌರಿ ಕುಮಾರನೇ ಗಣನಾಯಕ, ಗೌರಿ ಕುಮಾರನೇ ಗಣನಾಯಕ. ಇದ್ದೆಗೆ ನಾಯಕ ಬುದ್ಧಿ ಪ್ರದಾಯಕ, ಇದ್ದೆಗೆ ನಾಯಕ ಬುದ್ಧಿ ಪ್ರದಾಯಕ, ನಿತ್ಯವೇ ಸೇವಿಪ ಸುಂದರಿ ಗಣನಾಯಕ, ನಿತ್ಯವೇ ಸೇವಿಪ ಸುಂದರಿ ಗಣನಾಯಕ, ಶರಣು ಶರಣು ಮತಿ ಗಣನಾಯಕ ಅಯ್ಯ, ಗಜಮುಖದೊಡೆಯನ್ನೇ ಗಣನಾಯಕ, ಗೌರಿ ಕುಮಾರನೇ ಗಣನಾಯಕ, ಗೌರಿ ಕುಮಾರನೇ ಗಣನಾಯಕ. ಆದಿ ಕಲ್ಯಾಣಕ್ಕೆ ಶರಣು.
ರಾಜೋಪಣಪುರ ದೊರೆ ಮಂಟೇದ ಲಿಂಗಯ್ಯ ನಿಮ್ಮ ಪಾದಕ್ಕೆ ಶರಣು ಶರಣು. ಮಂಟೇದ ಲಿಂಗಯ್ಯ ನಿಮ್ಮ ಪಾದಕ್ಕೆ ಶರಣು ಶರಣು. ಮಂಟೇದ ಲಿಂಗಯ್ಯ ಆ ಆ ಆ ಗಾಡಿಕಾರರ ಗಂಡ ಬೂದಿಕಾರರ ಗಂಡ, ಗಾಡಿಕಾರರ ಗಂಡ ಬೂದಿಕಾರರ ಗಂಡ, ಭೂಲೋಕದ ಗಂಡ ಬೂದಿ ಮುಚ್ಚಿದ ಕೆಂಡ. ಮಂಟೇದ ಸ್ವಾಮಿ ಬನ್ನಿ ಜಗಂಜ್ಯೋತ್ಯ ಲಿಂಗಯ್ಯ ನೀವೇ ಬನ್ನಿ, ಜಗಂಜ್ಯೋತ್ಯ ಲಿಂಗಯ್ಯ ನೀವೇ ಬನ್ನಿ. ಮಂಟೇದ ಸ್ವಾಮಿ ಬನ್ನಿ ಕಂಟಕ ನಿರ್ವಾಣ್ಯ ನೀವೇ ಬನ್ನಿ. ಆ ದುಡ್ಡು ನನ್ನದೆನ್ನುವೋರ ಒದ್ದು ನೆಲಕ್ಕೆ ಕೆಡವ ಬಲ್ಲೆ, ದುಡ್ಡು ನನ್ನದೆನ್ನುವೋರ ಒದ್ದು ನೆಲಕ್ಕೆ ಕೆಡವ ಬಲ್ಲೆ, ಹೊನ್ನು ನನ್ನದೆನ್ನುವೋರ ಮಣ್ಣು ಪಾಲು ಮಾಡಬಲ್ಲೆ, ಹೊನ್ನು ನನ್ನದೆನ್ನುವೋರ ಮಣ್ಣು ಪಾಲು ಮಾಡಬಲ್ಲೆ, ಕಣ್ಣು ನನ್ನದೆನ್ನುವೋರ ಕಣ್ಣು ಕುಳ್ಳು ಮಾಡಬಲ್ಲೆ. ಮಂಟೇದ ಸ್ವಾಮಿ ಬನ್ನಿ ಕಂಟಕ ನಿರ್ವಾಣ್ಯ ನೀವೇ ಬನ್ನಿ. ಎಲ್ಲಕ್ಕಿಂತ ಮೊದಲು ನಮ್ಮ ಅಪ್ಪಾಜಿ ಮಂಟೇ ಸ್ವಾಮಿಯವರು ಏಕಾಂಗಿ ವಸ್ತುವಾಗಿ ಒಂದು ಮೊಟ್ಟೆ ಒಳಗೆ ತಪಸ್ ಮಾಡ್ತಾ ಕುಂತವ್ರೆ. ಕಾಯಾಗಿನ ಮೊಟ್ಟೆ ಹಣ್ಣಾಯಿತು, ತನ್ನ ತಾನೇ ತೊಟ್ಟು ಕಳಿಸ್ಕೊಂಡು ನಾಲ್ಕು ಬಿದ್ದು ಪಟ್ಟಂತ ಒಡೆದೋಯ್ತು. ಒಡೆದು ಹೋಗಿ ಮೇಲೆ ಆಕಾಶ ಕೆಳಗೆ ಭೂಮಿ ಅಂತ ಎರಡು ಓಳಾಗೋಯ್ತು. ಆಕಾಶ ಭೂಮಿ ಎರಡು ಓಳಾದಾಗ ನಾಟಕ ಮುಂದುವರಿಸಿ. ಈ ಥರ ನಿಮ್ಮದು ಸಂಭಾಷಣೆಗಿಂತಲೂ ಹಾಡು ಇರ್ತದೆ, ಸಂಭಾಷಣೆಗಳು ಸೇರಿ ಸೇರಿ ಇದ್ರ ಥರನೇ ಇನ್ನೊಂದು ಬರುತ್ತೆ. ಅಂಗೈಯೊಳಗೆ ಕೆಂಡ ಹಿಡಿದು ಬಂಗಿ ಸೊಪ್ಪ ಹೊತ್ತಿಸಿಕೊಂಡು ಅದರ ಹೋಗಿ ಉರುಬುತ್ತಾರೆ ಕೆಂಪಣ್ಣನ ಮುಖದ ಮೇಲೆ. ನೀಲಿ ಜ್ಞಾನ ನೀಡುತ್ತಾರೆ, ನೀಲಿ ಜ್ಞಾನ ನೀಡುತ್ತಾರೆ. ವಾಲಾಡುತ್ತಾನೆ ಕೆಂಪಾಚಾರಿ, ವಾಲಾಡುತ್ತಾನೆ ಕೆಂಪಾಚಾರಿ, ಮ್ಯಾಲೆ ಕೆಳಗೆ ನೋಡುತ್ತಾನೆ, ಮ್ಯಾಲೆ ಕೆಳಗೆ ನೋಡುತ್ತಾನೆ. ಮೇಲಗಣ್ಣು ತೇಲಗಣ್ಣು, ಮೇಲಗಣ್ಣು ತೇಲಗಣ್ಣು, ಮೇಲಗಣ್ಣು ತೇಲಗಣ್ಣು, ನೀಲಿ ಜ್ಞಾನದಿ ತಿರುಗುತ್ತಾನೆ. ಮಂಟೇದ ಸ್ವಾಮಿ ಬನ್ನಿ ಕಂಟಕ ನಿರ್ವಾಣ್ಯ ನೀವೇ ಬನ್ನಿ. ನೀನು ಮುಂದೆ ನಾನು ಹಿಂದೆ, ನೀನು ಮುಂದೆ ನಾನು ಹಿಂದೆ, ಓದುತ್ತಾಕೆ ನಾನು ಬರುವೆ, ಓದುತ್ತಾಕೆ ನಾನು ಬರುವೆ. ನಡೆಯುವ ಮುಂದೆ ಬರುವಿನ ಹಿಂದೆ, ನಡುವೆನು ಮುಂದೆ ಬರುವಿನ ಹಿಂದೆ, ಮುಂದೆ ಹಿಂದೆ ಹಿಂದೆ ಮುಂದೆ, ಮುಂದೆ ಹಿಂದೆ ಹಿಂದೆ ಮುಂದೆ, ಮುಂದೆ ಹಿಂದೆ ಹಿಂದೆ ಮುಂದೆ, ಮುಂದೆ ಹಿಂದೆ ಹಿಂದೆ ಮುಂದೆ. ಮಂಟೇದ ಸ್ವಾಮಿ ಬನ್ನಿ ಕಂಟಕ ನಿರ್ವಾಣ್ಯ ನೀವೇ ಬನ್ನಿ. ಹರನ ಕೊಳ್ಳನು ಸುತ್ತಿದ ಕಾಳಿಂಗ ನೀ ಹರಿಯ ಸುಪತ್ತಿಗೆ ಕಾಳಿಂಗ, ಹರನ ಕೊಳ್ಳನು ಸುತ್ತಿದ ಕಾಳಿಂಗ ನೀ ಹರಿಯ ಸುಪತ್ತಿಗೆ ಕಾಳಿಂಗ. ನರರಿಗೆ ನಂಜಾದೆ ಕಾಳಿಂಗ ನೀ ಸುರರಿಗೆ ಮಂಜಾದೆ ಕಾಳಿಂಗ. ಆ ಸರಸರ ಹರಿದು ಬ ಕಾಳಿಂಗ, ಈ ಧರೆಯೆಲ್ಲ ಥರ ಥರ ಕಾಳಿಂಗ. ಧರಸರ ಹರಿದು ಬ ಕಾಳಿಂಗ, ಈ ಧರೆಯೆಲ್ಲ ಥರ ಥರ ಕಾಳಿಂಗ. ಏಳೆಡೆ ಎತ್ತೋನೆ ಕಾಳಿಂಗ ಪ್ಯಾಗನೆ ಬಾರೋ ಕಾಳಿಂಗ. ಏಳೆಡೆ ಎತ್ತೋನೆ ಕಾಳಿಂಗ ಬ್ಯಾಗನೆ ಬಾರೋ ಕಾಳಿಂಗ. ಆ ಆ
ಉತ್ನಳ್ಳಿ ಊರುಗಾತಿ ನೀನು ಬ್ಯಾರೆ, ಬೆಟ್ಟಾದ ಚಾಮುಂಡಿ ನೀನು ಬಾರೆ. ಉತ್ನಳ್ಳಿ ಊರುಗಾತಿ ನೀನು ಬಾರೆ, ಬೆತ್ತಾದ ಚಾಮುಂಡಿ ನೀನು ಬಾರೆ. ಕೊತ್ತತ್ತಿ ಜಾಳಕಮ್ಮ ಕೋಡಂಬಳ್ಳಿ ಬಿಸಿಲು ಮಾರಿ, ಕೊತ್ತತ್ತಿ ಜಾಳಕಮ್ಮ ಕೋಡಂಬಳ್ಳಿ ಬಿಸಿಲು ಮಾರಿ. ಕಬ್ಬಾಳದ ಕರಿ ದುರ್ಗಿ ಹೆಬ್ಬಾಳದೇರಿ ಮಾರಿ, ಕಬ್ಬಾಳದ ಕರಿ ದುರ್ಗಿ ಹೆಬ್ಬಾಳದೇರಿ ಮಾರಿ. ಸಾತ್ನೂರ ಹೊನ್ನದೇವಿ ಮೂಗೂರ ತಿಬ್ಬದೇವಿ, ಸಾತ್ನೂರ ಹೊನ್ನದೇವಿ ಮೂಗೂರ ತಿಬ್ಬದೇವಿ. ಜೊತೆಯಾಗಿ ನೀವು ಬರ್ರೆ ಏ ಏ ಏ ಮಂಟೆದ ಸ್ವಾಮಿ ಬನ್ನಿ, ಕಂಟಕ ನಿರ್ವಾಣ್ಯ ನೀವೇ ಬನ್ನಿ. ಕೊಳ್ಳ ರುದ್ರಾಕ್ಷಿ ಅವರೇ ಕೈಯನಾಗ ಬೆತ್ತದವ್ರೆ, ಕೊಳ್ಳ ರುದ್ರಾಕ್ಷಿ ಅವರೇ ಕೈಯನಾಗ ಬೆತ್ತದವ್ರೆ. ಹಣಿಯ ಈ ಬತ್ತಿಯವರೇ ತಲೆಗೆ ಕಾವಿ ಪೇಟದವ್ರೆ. ಮಂಟೆದ ಸ್ವಾಮಿ ಬನ್ನಿ, ಕಂಟಕ ನಿರ್ವಾಣ್ಯ ನೀವೇ ಬನ್ನಿ. ಈ ಥರ ಸುಮಾರು ಒಂದು 100-105 ಹಾಡು. ಇದನ್ನು ಒಂದೊಂದು ಸನ್ನಿವೇಶಕ್ಕೆ ತಕ್ಕಂಗೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ನಮಗೆ ಇರ್ತಕ್ಕಂಥ ಸಾರಾಂಶದ ಹಾಡುಗಳನ್ನು ಹೇಳ್ಕೊಂಡು ನಾಟಕ ಪೂರ್ತಿ ಹಾಡ್ತಾ ಇದ್ದೆ ಸರ್. ನನಗೆ ಆಶ್ಚರ್ಯ ಆಗೋದೇನೆಂದರೆ, ನೀವು ಆ ಕಾಲದಲ್ಲಿ ಮಂಟೇಸ್ವಾಮಿ ಪ್ರಸಂಗದಲ್ಲಿ ಪಾತ್ರ ಮಾಡಿದ್ರಿ. ಜಿತ್ತೂರಿ ಅವರೇ, ಆ ಎಲ್ಲ ಸ್ಕ್ರಿಪ್ಟ್ಗಳನ್ನು ಈ ರಂಗಭೂಮಿಗಿರೋ ದೊಡ್ಡ ಶಕ್ತಿನೇ. ಇವತ್ತು ಸಿನಿಮಾದಲ್ಲಿ ಧಾರಾವಾಹಿಯಲ್ಲಿ ಪಾತ್ರ ಮಾಡೋರ ಕತೆ ನೋಡ್ತೀವಿ, ಒಂದು ಡೈಲಾಗ್ ಇರುತ್ತೆ, ಸಣ್ಣ ರೀಟೇಕ್ ಮಾಡ್ತಾರೆ ಅಥವಾ ಡಬ್ಬಿಂಗ್ ವಾಯ್ಸ್ನಲ್ಲಿ ಕೊಡ್ತಾರೆ, ಅಲ್ಲಿಂದ ಜೋರು ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ ಹೇಳ್ತಾರೆ. ಆದರೆ ರಂಗಭೂಮಿ ಗಟ್ಟಿತನ ಏನಂದ್ರೆ ನೀವು ಇದನ್ನೆಲ್ಲ ನಿರಂತರ ಹಾಡ್ತಿದ್ರಿ. ಹೌದು, ನೂರಾರು ಹಾಡುಗಳು. ಹೌದು, ಈಗಲೂ ಹಾಡ್ತಾ ಇದ್ರಿ. ಈ ಕಬೀರನ ನಾಟಕನ ಕನ್ನಡಕ್ಕೆ ಬಹಳ ದೊಡ್ಡ ನಟರು ಪ್ರೊಫೆಸರ್ ಟಿ ಎಸ್ ಲೋಹಿತಾಶ್ ಅವರು ರಂಗಭೂಮಿಯಿಂದನೂ ಬಂದರು, ಸಿನಿಮಾದಲ್ಲಿ ಬಹಳ ದೊಡ್ಡ ನಟ, ಭಾಳ ಒಳ್ಳೆ ನಟರಾಗಿ ಬಂದರು, ಒಳ್ಳೆ ಸ್ಕ್ರಿಪ್ಟನ್ನು ಮಾಡ್ತಿದ್ರು. ಬಟ್ ಅವರು ವೃತ್ತಿಯಿಂದ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು, ಅವರಿಗೆ ಆದಾಯ ಇತ್ತು, ಸಿನಿಮಾದಿಂದನೂ ಆದಾಯ ಬಂತು, ಖಂಡಿತ. ಅವರು ಒಳ್ಳೆ ಮೇಜರ್ ಕ್ಯಾರೆಕ್ಟರ್ಸ್ ಮಾಡಿದರು. ಅವರ ಕಬೀರ್ ನಾಟಕದಲ್ಲಿ ನಿಮ್ಮನ್ನು ಯಾವ ಕಾರಣಕ್ಕೆ ಅವ್ರು ಆಯ್ಕೆ ಮಾಡಿಕೊಂಡ್ರು? ಉದ್ದೇಶ ಏನಾಗಿತ್ತು? ಚೆನ್ನಾಗಿ ಹಾಡ್ತೀನಿ ಅಂತ ಒಂದು ಉದ್ದೇಶ. ನೋಡಿ, ನೀವು ಹಾಗೆ ನೋಡಿದ್ರೆ ನೀವು ರಂಗಭೂಮಿ ಗಾಯಕರೇ ಹೌದು. ನೀವು ನಿಮ್ಮ ಈ ಸಾಮರ್ಥ್ಯ ಇವತ್ತಿನ ಮಿತಿಗೆ ನೋಡಿದರೆ, ಅಲ್ಲ ಇವತ್ತಿನ ಮಿತಿಗೂ ನೀವು ಇಷ್ಟು ವರ್ಷ ಮೇಲೆ ಹಾಡೋದನ್ನು ನೋಡಿದರೆ ನಂಗೆ ಆಶ್ಚರ್ಯ ಆಗುತ್ತೆ. ರಂಗಭೂಮಿ ನಿಮ್ಮನ್ನು ಕೈ ಬಿಡಬಾರ್ದಿತ್ತು ಅಂತ ಅನಿಸ್ತದೆ. ಇಲ್ಲ ಸರ್, ಬಿಟ್ಟಿಲ್ಲ, ನನಗೆ ಆಗ್ತಾ ಇಲ್ಲ ಅಷ್ಟೇ. ಈಗಲೂ ನಾಟಕಕ್ಕೆ ಕರೀತಾರೆ ನನಗೆ, ಆದರೆ ನನಗೆ ಸೇರ್ಕೊಳ್ಳೋಕ್ಕೆ ವ್ಯವಸ್ಥೆಗಳಿಲ್ಲ. ಯಾಕಂದರೆ ದುಡ್ಡು ಕಾಸಂತೂ ಸಿಗೋದಿಲ್ಲ, ಅದ್ರ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಶಾರೀರಿಕವಾಗಿ ಸ್ವಲ್ಪ ಅನಾನುಕೂಲ ಇದೆ. ಮತ್ತು ಮುಂದೆ ನೀವು ಆ ಲೋಹಿತಾಶ್ವರ ನಾಟಕದಲ್ಲಿ ಅಲ್ಲಿ ಏನು ಹಾಡು ಪ್ರಧಾನವಾಗಿತ್ತಾ? ನಾನು ಅದರಲ್ಲಿ ಮೌಲ್ವಿ ಕ್ಯಾರೆಕ್ಟ್ರು, ಈ ಕಬೀರ್ನ ವಿರೋಧ ಮಾಡೋ ಒಂದು ಮೌಲ್ವಿ, ಆ ಪಾತ್ರವನ್ನು ಮಾಡಿಕೊಂಡು ಹಾಡುಗಳನ್ನ ಹಾಡ್ತಾ ಇದ್ದೆ. ಆ ನಾಟಕದ ಕಾನ್ಸೆಪ್ಟ್ ಏನಿತ್ತು? ಸಂತೆಯಲ್ಲಿ ನಿಂತ ಕಬೀರ ಅಂತಂದರೆ ಕಬೀರ್ ದಾಸರು ಜನಸಾಮಾನ್ಯರಲ್ಲಿ ಹೇಗೆ ತೆರ್ಕೊಳ್ತಿದ್ರು ಅಂತ. ಸಂತೆಯಲ್ಲಿ ನಿಂತಾನ ಕಬೀರ. ಸಂತೆಯಾಗ ಏನಿರ್ತದೆ, ನಮ್ಗೆ ಬೇಕಾದ್ದನ್ನು ನಾವು ತೊಗೊಂಡು ಬರ್ತೀವಿ. ಹಾಗೆ ಈ ಕಬೀರ್ನನ್ನು ನಾವು ತೊಗೋಬೇಕು ಅನ್ನೋ ಉದ್ದೇಶ, ಎಲ್ಲರೂ ತೊಗೋಬೇಕು. ಸಂತ್ಯಾಗ ನಿಂತ ನಾವು ಅಂದಮೇಲೆ ಅವನ ಕಡೆ ಏನೇನು ಸಿಗ್ತದೆ ನಾವು ತೊಗೋಬೇಕು, ಹಾಗಂತಿರ್ಬೋದು ಬಹುಶಃ. ಭೀಷ್ಮ ಸಹಾನಿಯವರು ಬರೆದಂಥ ಹಿಂದಿ ನಾಟಕ, ಅದನ್ನು ಕನ್ನಡಕ್ಕೆ ನಮ್ಮ ಲೋಹಿತಾಸ್ ಸರು, ವಾಲ್ಟರ್ ಡಿಸೋಜಾ ಸರ್ ಡೈರೆಕ್ಟ್ರು, ವಿ ರಾಮಮೂರ್ತಿ ಸರು ಆ ನಾಟಕದ ಹಾಡುಗಳನ್ನು ಮಾಡಿಕೊಂಡ್ರು. ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ, ಪ್ರೇಮವಿಲ್ಲದ ವಿದ್ಯೆ ವ್ಯರ್ಥ. ಹೊತ್ತಿಗೆಯ ನೋದಿ ಸತ್ತಿಹುದು ಜಗವೆಲ್ಲ, ಆದರೂ ಆಗಲಿಲ್ಲ ಯಾರು ಪಂಡಿತ. ಕಲ್ಲ ಪೂಜಿಸಿ ಹರಿ ದೊರೆ ಒಡೆ, ನಾ ಪೂಜಿಪೆ ಗಿರಿಯ, ಮಿಗಿಲು ಅದಕ್ಕಿಂತ ಬೀಸೊಕ್ಕಲ್ಲು, ಬೀಸಿ ತಿಂಬುದು ಜಗವಯ್ಯ. ಎಲ್ಲ ವಿದ್ಯೆಯ ಗುರಿ ಪ್ರೇಮ, ಎಲ್ಲ ವಿದ್ಯೆಯ ಗುರಿ ಪ್ರೇಮ. ಎಲ್ಲೆಲ್ಲಿ ಹುಡುಕುವೆ ನನ್ನ ಅಯ್ಯ, ಎಲ್ಲೆಲ್ಲಿ ಹುಡುಕುವೆ ನನ್ನ,
ಎಲ್ಲೆಲ್ಲಿ ಹುಡುಕುವೆ ನನ್ನ ಅಯ್ಯ ಎಲ್ಲೆಲ್ಲಿ ಹುಡುಕುವೆ ನನ್ನ ಕಾಬಾದಲ್ಲಿಲ್ಲ ಕೈಲಾಸದಲ್ಲಿಲ್ಲ ಕಾಬಾದಲ್ಲಿಲ್ಲ ಕೈಲಾಸದಲ್ಲಿಲ್ಲ ಅಲ್ಲ ನಾನಲ್ಲವಲ್ಲ ಅಲ್ಲ ನಾನಲ್ಲ ಮಹದೇವ ನಾನಲ್ಲ ಅಲ್ಲ ನಾನಲ್ಲ ಮಹದೇವ ನಾನಲ್ಲ ಅಲ್ಲ ಮಹದೇವ ನಾನಲ್ಲವಲ್ಲ ಎಲ್ಲೆಲ್ಲಿ ಹುಡುಕುವೆ ನನ್ನ ಅಯ್ಯ ಎಲ್ಲೆಲ್ಲಿ ಹುಡುಕುವೆ ನನ್ನ ಸಿಗಲಾರೆ ನಾನು ಕರ್ಮದೊಳಗೆಲ್ಲು ಯೋಗ ವೈರಾಗ್ಯದ ಮರ್ಮದಲ್ಲೂ ನಿನ್ನೊಳಗೆ ನೀ ಹುಡುಕು ನನ್ನ ನಿನ್ನೊಳಗೆ ನೀ ಹುಡುಕು ನನ್ನ ಇರುವೇನು ನಾನಲ್ಲೇ ಅಣು ಅಣುವಿನೊಳಗು ಇರುವೇನು ನಾನಲ್ಲೇ ಅಣು ಅಣುವಿನೊಳಗು ಎಲ್ಲೆಲ್ಲಿ ಹುಡುಕುವೆ ನನ್ನ ಅಯ್ಯ ಎಲ್ಲೆಲ್ಲಿ ಹುಡುಕುವೆ ನನ್ನ ಎಲ್ಲೆಲ್ಲಿ ಹುಡುಕುವೆ ನನ್ನ ಅಯ್ಯ ಎಲ್ಲೆಲ್ಲಿ ಹುಡುಕುವೆ ನನ್ನ ಕೇಳು ಕಬೀರ ಹೇಳತಾನ ಎಲ್ಲಾರ ಮನದಲ್ಲೂ ಅವನಿರತಾನ ಎಲ್ಲಾರ ಮನದಲ್ಲೂ ಅವನಿರತಾನ ಎಲ್ಲೆಲ್ಲಿ ಹುಡುಕುವೆ ನನ್ನ ಅಯ್ಯ ಎಲ್ಲೆಲ್ಲಿ ಹುಡುಕುವೆ ನನ್ನ ಇದು ಕಬೀರ್ ನಾಟಕ. ಕಬೀರ್ ನಾಟಕದಲ್ಲಿ ನೀವು ಇಷ್ಟು ಹೈ ಪಿಚ್ನಲ್ಲಿ ಹಾಡುವಂಥ ಪ್ರಸಂಗ ಅಲ್ಲಿರ್ತಿತ್ತು. ಕೆಲವು ನಾಟಕಗಳಲ್ಲಿ ಪ್ರೇಮ ಗೀತೆಗಳು ಸಲ್ಲಾಪಗಳು ರಂಗಗೀತೆಗಳಿಗೆ ಸಂಬಂಧಪಟ್ಟಂತೆ ಆ ರೀತಿ ಅನುಭವ ನಿಮ್ಗೆ ಏನಾರು ಆಯಿತಾ? ಈ ಉದಾಹರಣೆಗೆ ನೀವು ನಾಟಕಗಳನ್ನ ಮಾಡಬೇಕಾದ್ರೆ ವಚನಗಳು ಹಾಡುವಂಥ ಪ್ರಸಂಗ ಬರ್ತಿತ್ತು. ಹಾಗೆ ವಚನಗಳನ್ನ ಹಾಡಿದಂಥ ಪ್ರಸಂಗ ಇದೆ. ಹೌದು ಹೌದು. ಯಾವುದರಲ್ಲಿ ವಚನಗಳನ್ನು ಬಳಸ್ಕೊಂಡು ನಾವು ಸಿಂಗಿರಾಜ ಪ್ರಾಸನ ಅಂತ ಒಂದು ನಾಟಕ ಮಾಡ್ತಾಯಿದ್ವಿ ಸರ್. ನಮ್ಮ ಎಚ್ ಎಸ್ ಶಿವಪ್ರಕಾಶ್ ಅವರ ಕವನಗಳ ಗುಚ್ಛ ಅದು. ಆ ಕವನಗಳ ಗುಚ್ಛಗಳಲ್ಲಿ ಕೆಲವೊಂದು ವಚನಗಳನ್ನು ಹಾಡ್ತಾ ಇದ್ವಿ ಸರ್. ಅದರಲ್ಲಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ನಾನೇನ ಮಾಡಲಿ ಬಡವನಯ್ಯ ಬಡವನಯ್ಯ ಈ ಥರ ವಚನಗಳನ್ನು ಅಲ್ಲಲ್ಲಿ ಬಳಸ್ಕೊಂಡಿದ್ದು ಸರ್ ಆ ಸಿಂಗಿರಾಜ ಪ್ರಾಸನ ನಾಟಕದಲ್ಲಿ. ಆಮೇಲೆ ನೀವು ನಿಮ್ಮ ಶಂಕರ್ ಹುಗಾರ್ ನೀವು ಕೂಡಿ ಜನಪದದ ಒಂದು ತಂಡ ಮಾಡ್ತೀವಿ. ಹೌದು ಹೌದು. ಯಾವ ರೀತಿಯ ಜನಪದ ಗಾಯನಗಳನ್ನು ನೀವು ಪ್ರಸ್ತಾವ ಮಾಡ್ತಾ ಇದ್ದೀರಿ? ಏನಿರ್ತಿತ್ತು ಅದು? ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದು ಜಾನಪದ ಗೀತೆಗಳನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಈಗ ನಿಮಗೆ ನೆನಪಿಸ್ಬೇಕು ಅಂದರೆ ನಮ್ಮ ನಮ್ಮ ಗುರುಗಳು ಎಸ್ ಎಂ ಸಿರೆಟ್ಟಿ ಸರು ಸಂಪಾದನೆ ಮಾಡತಕ್ಕಂಥ ಗಂಡನಲ್ಲ ಯಮಗೊಂಡ ಅದರ ಕೆಲವೊಂದು ಹಾಡುಗಳನ್ನ ಹಾಡ್ತಾ ಇದ್ವಿ. ಚಿಕ್ಕ ಪ್ರಾಯದಾಗ ಚಿಂತಿ ಹಚ್ಚಿದನ ಗುರುವು ಎನಗ ಬಹಳ ಗಂಡನಲ್ಲ ಯಮ ಗಂಡ ಗೊಂಟ ಬಿತ್ತ ಎನ್ನ ಸುತ್ತಗೋಳ ಕೂಲಿ ಮಾಡಿ ಕುಗ್ರಾಮ ಮೂಳ ಇದು ತಂದಿಲ್ಲ ಹಿಡಿ ಜ್ವಾಳ ಎಷ್ಟು ಅಂತ ದುಡಿದು ಹಾಕಲೆವ್ವ ಇದು ತಿಂತೈತೆ ರಂಡಿ ಕೂಳ ಕೂಲಿ ಮಾಡಿ ಕುಗ್ರಾಮ ಮೂಳ ಇದು ತಿಂತೈತೆ ಹಿಡಿ ಜ್ವಾಳ ಎಷ್ಟು ಅಂತ ದುಡಿದು ಹಾಕಲೆವ್ವ ಇದು ತಿಂತೈತೆ ರಂಡಿ ಕೂಳ ಈ ಥರದ ಹಾಡುಗಳು ಸರ್. ಆಮೇಲೆ ಇನ್ನೊಂದು ಅದರಲ್ಲಿ ಹ್ಯಾಂಗ ಮಾಡಲೆವರ ಹ್ಯಾಂಗ ಕಳಿಯಲೆವ ರಂಡಿತನ ಶಿವ ವೈದ ಮುತ್ತೈದಿತನ ಹ್ಯಾಂಗ ಕಳಿಯಲೆವ ರಂಡಿತನ ಶಿವ ವೈದ ಮುತ್ತ ಈ ಥರ ಹಾಡುಗಳು ಗಂಡನೆಲ್ಲ ಯಮಗೊಂಡ ಸಂಗ್ರಹದಲ್ಲಿರ್ತಕ್ಕಂಥ ಕೆಲವೊಂದು ಹಾಡುಗಳನ್ನು ಮಾಡ್ಕೊಂಡಿವಿ ಸರ್. ಆಗ ಸುಮಾರು ವರ್ಷ ಆಯಿತು, ನೆನಪಿಗೆ ಬರ್ತಾ ಇಲ್ಲ. ನೀವು ಹಾಡುಗಳನ್ನು ಪ್ರಧಾನವಾಗಿ ಕಲೆಯನ್ನು ಪ್ರಾರಂಭ ಮಾಡಿದ್ರಿ, ಜಾನಪದದ ಹಾಡುಗಳನ್ನು ಹಾಡೋಕ್ಕೆ ಶುರು ಮಾಡಿದ್ರಿ. ಮತ್ತು ಇಷ್ಟೆಲ್ಲ ವೈವಿಧ್ಯಮಯ ವ್ಯಕ್ತಿತ್ವ ಇದ್ದರೂ ಕೂಡ ನಿಮಗೆ ಪೇಂಟಿಂಗ್ ಬರೋ ಕಾರಣಕ್ಕೆ
ಅಥವಾ ಟೆಕ್ಸ್ಟೈಲ್ನಲ್ಲಿ ಬಿಸ್ನೆಸ್ ಇರೋ ಕಾರಣಕ್ಕೆ ನೀವು ಕಲೆಯಲ್ಲಿ ಹಣ ಹುಡುಕ್ಲಿಲ್ಲೋ ಹೆಂಗೋ ಅಂತ ನನಗೊಂದೊಂದು ಸಲ ಅನ್ನಿಸ್ತದೆ. ಇಲ್ಲ ಸರ್, ಇದು ಟೆಕ್ಸ್ಟೈಲ್ನಲ್ಲಿ ಅದು ಪೇಂಟಿಂಗ್ ಥರ ಅಲ್ಲ ಸರ್. ಅದು ಟ್ರೇಸಿಂಗ್ ಪೇಪರ್ ಮೇಲೆ ಬಿಡಿಸೋದು, ಡಿಸೈನ್ ಮಾಡಬೇಕು. ಹೌದು, ಟ್ರೇಸ್ ಪೇಪರ್ ಬಿಡಿಸಿದ್ದು. ನೀವು ಒಂಥರ ಈಗಿನ ಕಾಲದ ಫ್ಯಾಷನ್ ಡಿಸೈನರ್ ಇದ್ದಂಗೆ. ಎಸ್ ಫ್ಯಾಷನ್ ಡಿಸೈನರೇ, ಆಲ್ಮೋಸ್ಟ್ ಆರ್ ಫ್ಯಾಷನ್ ಡಿಸೈನರೇ. ಅಂದರೆ ಅದನ್ನು ಸ್ಕ್ರೀನಿಗೆ ಅಳವಡಿಸ್ಬೇಕಾಗಿತ್ತಲ್ಲ, ಸ್ಕ್ರೀನ್ ಪ್ರಿಂಟಿಂಗ್ ಮಾಡಿಕೊಡ್ಬೇಕಾಗಿತ್ತು. ಬಣ್ಣಗಳ ಜೊತೆ ಹೊಡೆದಾಟ ಇರಲಿಲ್ಲ ನಮ್ಮದು, ಬರೀ ಬ್ಲ್ಯಾಕಿಂಗ್ ಕಲರ್. ಪೇಂಟಿಂಗ್ ಮಾಡ್ಬೋದಾಗಿತ್ತು, DMC ಮಾಡಿಕೊಂಡಿದ್ರೆ. ಆದರೆ ಬೇರೆ ಬೇರೆ ಜಂಜಾಟದಲ್ಲಿ ಅದನ್ನೆಲ್ಲ ಮುಂದುವರ್ಸೋಕ್ಕಾಗಲಿಲ್ಲ. ಯಾಕಂದರೆ ಡಿಸೈನು ಬೇರೆ ಬೇರೆ ಹುಡುಕ್ಬೇಕಾಗಿತ್ತಲ್ಲ, ಕ್ರಿಯೇಟ್ ಮಾಡಬೇಕು. ಡೈಲಿ ಏನಿದ್ರು ಹೊಸ ಅದನ್ನು ಕ್ರಿಯೇಟ್ ಮಾಡಬೇಕು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ನೀವು ಶಂಕರ್ ನಾಗ್ ಅವ್ರ ಕಣ್ಣಿಗೂ ಬಿದ್ರಿ. ಹೌದು ಸರ್, ಅದೊಂದು ವಿಚಿತ್ರ ಅನುಭವ. ಹೌದು, ಭಾಳ ದೊಡ್ಡ ರಂಗಭೂಮಿ ನಿರ್ದೇಶಕ, ಸಿನಿಮಾ ನಟ, ಭಾಳ ದೊಡ್ಡ ಹೆಸರನ್ನ ಶಂಕರ್ ನಾಗ್ ಅವರು ಮಾಡಿ ಹೋದರು. ಅವರ ಒಡನಾಟ ಹೆಂಗೆ ಬಂತು ನಿಮಗೆ? ಅವರು ನಮ್ಮ ಮಂಟೇಸ್ವಾಮಿ ಕಥಾ ಪ್ರಸಂಗದ ನಾಟಕಗಳಲ್ಲಿ ನಾವು ಆಡ್ತಾ ಇರೋದನ್ನು ನೋಡಿದ್ರು. ಅವರು ಆ ಕಾಲಕ್ಕೆ ನಾಗಮಂಡಲವನ್ನು ಆಯ್ಕೆ ಮಾಡಿದ್ರು. ನಾಗಮಂಡಲ ಆಯ್ಕೆ ಮಾಡುವಾಗ ಅವ್ರಿಗೆ ಹಾಡೋರು ಒಂದು ಸ್ವಲ್ಪ ಬೇಕು ಅನ್ನಿಸ್ತು. ಹಿನ್ನೆಲೆ ಗಾಯಕರು ಆ ಕಾಲಕ್ಕೆ ಹಾಡಬೇಕು ಅಂಥೇಳಿ ಅವರು ನಾಟಕನೂ ನೋಡಿದ್ರು, ನಮ್ಮ ಮಂಟೇಸ್ವಾಮಿ ಕಥಾ ಪ್ರಸಂಗ. ಶಂಕರ್ ನಾಗ್ಜವರು ನಮ್ಮನ್ನು ಶಿವಣ್ಣ ಅಂತ ಒಬ್ಬರು ಇದ್ರು ಸರ್ ಆ ಕಾಲಕ್ಕೆ, ಅವ್ರ ಜೊತೆ ಅವ್ರ ಟೀಮಲ್ಲಿ. ಅವರು ನಮ್ಮನ್ನು ಕರ್ಕೊಂಡು ಹೋದರು ಸರ್ ಟೀಮ್ಗೆ. ನಾಗಮಂಡಲ ಶೋ ಆಗಿತ್ತು ಸರ್, ಆಗಲೇ ಚಿತ್ರಕಲಾ ಪರಿಷತ್ತಲ್ಲಿ ಸುಮಾರು ಶೋಗಳಾಗಿತ್ತು. ಹೊಸದಾಗಿ ಅವರು ಕಲ್ಕತ್ತಾಗೆ ಹೋಗಬೇಕು ನಾಟಕ ತಗೊಂಡು ಅಂಥೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಕೆಲವೊಬ್ಬರು ಸಿಂಗರ್ನ ಹಾಕ್ಕೊಳ್ಳೋಣ ಅಂಥೇಳಿ ಆವಾಗ ನನ್ನ ಮತ್ತು ನಮ್ಮ ಟೀಮಲ್ಲಿ ಇದ್ದಂಗೆ ರಮೇಶ್ ಅಂತ ಇನ್ನೊಬ್ರು ಇದ್ದರು, ಇಬ್ಬರನ್ನೂ ತೊಗೊಂಡ್ರು ಸರ್ ಅವರು ಆ ನಾಟಕದಲ್ಲಿ. ಆ ನಾಟಕದ ಹಾಡುಗಳನ್ನು ನಮಗೆ ಪಿಂಕಿ ರಾವ್ ಮೇಡಮ್ ಕಳಿಸ್ಕೊಟ್ರು. ಪಿಂಕಿ ರಾವ್ ಮೇಡಮ್, ಅಕ್ಷತಾ ರಾವ್ ಅಂಥೇಳಿ ನಮ್ಮ ಅರುಂಧತಿ ಮೇಡಮ್ ತಂಗಿ ಅವರು ಬರೆಸಿ ನನಗೆ ಹಾಡುಗಳನ್ನು ಕಲಿಸ್ಕೊಟ್ರು ಸರ್. ಹಿಂಗಿದ್ದಳೊಬ್ಬಳು ಹುಡುಗಿ ದಿವಿನ್ಯಾದ ರೂಪಿನ ಬೆಡಗಿ, ಹದಿಹರೆಯ ಮನಸ್ಸಿನ ತುಡಗಿ, ನವಿಲಾಂಗ ಆಕಿಯ ನಡಗಿ. ಹಿಂಗಿದ್ದಳೊಬ್ಬಳು ಹುಡುಗಿ, ಹಿಂಗಿದ್ದಳೊಬ್ಬಳು ಹುಡುಗಿ ದಿವಿನ್ಯಾದ ರೂಪಿನ ಬೆಡಗಿ, ಹದಿಹರೆಯ ಮನಸ್ಸಿನ ತುಡಗಿ, ನವಿಲಾಂಗ ಆಕಿಯ ನಡಗಿ. ಹಿಂಗಿದ್ದಳೊಬ್ಬಳು ಹುಡುಗಿ, ಹಿಂಗಿದ್ದಳೊಬ್ಬಳು ಹುಡುಗಿ, ಹಿಂಗಿದ್ದಳೊಬ್ಬಳು ಹುಡುಗಿ. ಇಂಥ ಮಗಳಿಗಿನ್ನಂಥವರ ವರ, ಮಗಳಿಗಿನ್ನೆಂಥವರ, ಇಂಥ ಮಗಳಿಗೆ ಎಂಥವನಾವರ, ಇಂಥ ಮಗಳಿಗೆ ಎಂಥವನಾವರ, ಮಗಳಿಗಿಂಥವರ ಅವ್ವ ಮಗಳಿಗಿಂತೆನ್ನವರ. ಅಲ್ಲೋಡ ಅಲ್ಲೋಡ ಅಲ್ಲೋಡು ಸಿರಿಮನೆಯವನಂತೂ ಖರೆ ಶುದ್ಧ ಸಂಪತ್ತು ಬರೆ, ಸಿರಿಮನೆಯವನಂತೂ ಖರೆ ಶುದ್ಧ ಸಂಪತ್ತು ಬರೆ. ಹಡದವರ ಕಾಣದ ಪರದೇಸಿಯವ್ವ, ಹಡದವರ ಕಾಣದ ಪರದೇಸಿಯವ್ವ, ಮಗಳಿಗಿನ್ನೆಂಥವರ ವರ, ಮಗಳಿಗಿನ್ನೆಂಥವರ. ಹೋಗಿ ಬಾರವ್ವ ರಾಣಿ ನಗುಮೊಗದ ನಾಗವೇಣಿ, ಹೋಗಿ ಬಾರವ್ವ ರಾಣಿ ನಗುಮೊಗದ ನಾಗವೇಣಿ, ಹೋಗಿ ಬಾರವ್ವ ರಾಣಿ ನಗುಮೊಗದ ನಾಗವೇಣಿ. ಕೊಟ್ಟ ಮನಿ ತುಂಬ ಮಲ್ಲಿಗೆ ಅರಳವೆ ತಾಯಿ, ಕೊಟ್ಟ ಮನಿ ತುಂಬ ಮಲ್ಲಿಗೆ ಅರಳವೆ ತಾಯಿ. ಪುಣ್ಯವ ಮಾಡಿದೆ ಹೂವ ಎಂಥ, ಪುಣ್ಯವ ಮಾಡಿದೆ ಹೂವ ಎಂಥ, ಪುಣ್ಯವ ಮಾಡಿದೆ ಹೂವ. ಜಳಕ ಮಾಡಿ ಬರ್ತೀನಿ ತಾಟ್ ಬಡಿಸಿಡು ಶಂಕರ್ ನಾಗ್ ಡೈಲಾಗ್. ಶಂಕರ್ ನಾಗ್ ಅಂದರೆ ಇದಕ್ಕೆ ಪೂರ್ವಕವಾಗಿ ನಿಮ್ಮ ಹಾಡು ಇರ್ತಿತ್ತು. ಮತ್ತು ನೋಡ್ರಿ ಇಲ್ಲಿ ಏರಿಳಿತಾ ಇದೆ ಆ ರಂಗಭೂಮಿಗೆ ಬೇಕಾಗಿರುವಂಥ ಸ್ಟೆಪ್. ಗೋಪಾಲ್ ವಾಜಪೇಯಿ ಸರ್ ಬರೆದಂಥ ನಾಟಕದ ಹಾಡು ಸರ್ ಇದು. ನಮ್ಮ ಗೋಪಾಲ್ ವಾಜಪೇಯಿ ಅವರು ನಾಟಕಕ್ಕೋಸ್ಕರ ಹಾಡು ಬರೆದ್ರು ಸರ್, ಕರ್ನಾಟಕದಲ್ಲ. ಇಲ್ಲ, ಕರ್ನಾಟಕದಲ್ಲ. ಗೋಪಾಲ್ ವಾಜಪೇಯಿ ಮುಂದೆ ಸಿನಿಮಾ ಹೌದು ಅವರೇ ಗೋಪಾಲ್ ವಾಜಪೇಯಿ ಸರ್ ಬಂದರು. ಯಾಕಂದ್ರೆ ಮುಂದೆ ಅದು ನಾಗಾಭರಣ ಅವರು ಕೂಡ ಗೋಪಾಲ್ ವಾಜಪೇಯಿ ಕಡೆ ಹಾಡು ಬಳಸೋದನ್ನು ಭಾಳ ಚಂದ ಹೇಳಿದ್ದಾರೆ. ಮುಂದೆ ಆ ನಾಗಮಂಡಲದ ಜೊತೆಗೆ ನೀವು ಶಂಕರ್ ನಾಗ್ ಜೊತೆ ಹೌದು ಆ ಒಡನಾಟ ಅವ್ರ ಸಹ ಕಲಾವಿದರ ಜೊತೆ ಶಂಕರ್ ನಾಗ್ ಭಾಳ ಒಳ್ಳೆಯವರು ಸರ್. ಶಂಕರ್ ನಾಗ್ ಸರು ತುಂಬ ಆತ್ಮೀಯರು ಸರ್. ಯಾರೇ ಆಗಲಿ ಅವ್ರ ಒಡನಾಟಕ್ಕೆ ಬಂದವರು ಇಂಥವ್ರು ಅಂತ ಹೇಳೋಕ್ಕಾಗಲಿಲ್ಲ ಸರ್.
ಅಷ್ಟು ನಮ್ಮ ಜೊತೆಗೆ ಆ ಒಂದು ಅವರು ದೊಡ್ಡ ಹೀರೋ ಸರ್ ಆ ಕಾಲಕ್ಕೆ. ಹೌದು. ನಮ್ಮ ಜೊತೆಗೆ ನಾನಂತೂ ಅಲ್ಪ ಏನು, ಆದರೆ ನಮ್ಮನ್ನು ಭಾಳ ಪ್ರೀತಿ ಮಾಡೋರು. ನಮಗೇನು ಬೇಕು ಏನಿಲ್ಲ ಕೇಳಿ ತರಿಸ್ಕೊಡೋರು, ಉಣ್ಸೋರು, ತಿನ್ಸೋರು, ಚೆನ್ನಾಗಿ ನೋಡ್ಕೊಳ್ಳೋರು. ನಿಮ್ಗೊಂದು ಪ್ರಸಂಗ ಹೇಳ್ತೀನಿ, ಅವ್ರು ಎಷ್ಟು ಕಾಮನ್ ಆಗಿದ್ದರು ಅಂತ. ಅವ್ರಿಗೆ ಫ್ಲೈಟ್ ಬುಕ್ ಆಗಿ ಸರ್ ಕಲ್ಕತ್ತಾಯಿಂದ ಬರಬೇಕಾದ್ರೆ ಅವರು ಆ ಫ್ಲೈಟ್ಗೆ ಹೋಗಲಿಲ್ಲ. ಫ್ಲೈಟ್ಗೆ ಇನ್ನೊಬ್ಬರು ನಮ್ಮ ಕಾರ್ಪೆಂಟ್ರ್ ಬಂದಿದ್ದರು, ಅವ್ರ ಹೆಸರು ಮರ್ತೇ ನಾನು. ಅವ್ರು ಕಳಿಸ್ಬಿಟ್ರು. ಆಗೇನು ಇಂಥ ಸ್ಟ್ರಿಕ್ ಇರಲಿಲ್ಲ ಆ ಕಾಲದಲ್ಲಿ, ಇವ್ರ ಹೆಸರಿಂದನೇ ಹೋಗಬೇಕು ಅಂಥೇಳಿ ಅವ್ರನ್ನ ಕಳಿಸ್ಬಿಟ್ರು. ನಮ್ಮ ಜೊತೆಗೆ ಕಾಮನ್ ಟ್ರೈನಲ್ಲಿ ಬಂದರು ಸರ್. ಟ್ರೈನಲ್ಲಿ ಬಂದರು, ಹಾಡು ಕುಣಿತ ಟ್ರೈನಲ್ಲಿ ನಮ್ಮ ಜೊತೆಗೆ ಏನು ವ್ಯವಸ್ಥೆ ಇದೆ, ಎಲ್ಲರಿಗೂ ಏನು ವ್ಯವಸ್ಥೆ ಮಾಡಿದ್ರು ಅದನ್ನು ಉಂಡ್ಕೊಂಡು ತಿನ್ಕೊಂಡು ನಮ್ಮ ಜೊತೆಗೆ ಬಂದರು ಸರ್. ಆಂಧ್ರ ಬರ್ತಾ ಇದ್ದಂಗೆ ಜನ ಅವ್ರನ್ನ ಕಂಡು ಹಿಡಿಯೋಕ್ಕೆ ಶುರು ಮಾಡಿದ್ರು. ಆಗಲೇ ಅವರು ಹೌದೌದು. ಅವ್ರು ತೆಲುಗಿನಲ್ಲಿ ಕೂಡ ಸಿನಿಮಾ ಬಂದಿತ್ತಲ್ಲ ಸರ್, ಅವ್ರ ಕಣ್ಣಿಗೆ. ಆಮೇಲೆ ನಾನು ಒಂದು ಕಡೆ ಕೂತ್ಕೊಂಡು ಶಾಲೆ ಹೊದ್ಕೊಂಡು ಕೂತಿದ್ದೆ. ನನ್ನ ಶಾಲನ್ನು ಕಿತ್ಕೊಂಡು ಅವರೇ ಹೊತ್ಕೊಂಡು ಗುಬ್ರು ಹಾಕ್ಕೊಂಡು ಬೆಂಗಳೂರವರೆಗೂ ಬೆಳಗಾವಿಗೂ ಬಂದರು ಸರ್. ಆಮೇಲೆ ಇಮಿಡಿಯೇಟ್ ಬಂದಮೇಲೆ ಅವ್ರ ಪಾಡಿಗೆ ಅವ್ರು ಹೊರಟೋದು. ಅಷ್ಟು ಸರಳ ಜೀವನ ಸರ್. ನಾನು ಒಬ್ಬ ಹೀರೋ, ಇಷ್ಟು ಜನರ ಕಲಾವಿದ್ರ ಮಧ್ಯೆ ನಾನು ಇದ್ದೀನಿ, ಆ ಥರದ ಅಹಂಕಾರ ಯಾವುದೂ ಅವ್ರಿಗೆ ಇರ್ತಾ ಇರಲಿಲ್ಲ ಸರ್. ಅವರು ಕೂಡ ನಮ್ಮ ಹಾಗೇ ಇರ್ತಿದ್ರು ಸರ್ ನಮ್ಮ ಜೊತೆಗೆ. ತುಂಬ ಒಳ್ಳೆ ಮನುಷ್ಯ. ಅವ್ರ ಮನೆಯವರೆಲ್ಲರೂ ಹಾಗೆ ಸರ್. ಅರು ಮೇಡಮ್ ಅವರು ನಮ್ಮನ್ನು ತುಂಬ ಪ್ರೀತಿ ಮಾಡೋರು. ಅವರು ಟೀಮಲ್ಲಿ ಇದ್ದವರೆಲ್ಲ ನಾವೆಲ್ಲ ಒಂದೇ ತರಿಸ್ತಾರೆ, ಸಣ್ಣವರು ದೊಡ್ಡವರು ಅಂತಿರಲಿಲ್ಲ. ಕಾಶಿ ಸರ್ ನಮ್ಮ ಜೊತೆಗಿದ್ರು ಅವಾಗ, ಕಾಶಿ ಚಿಂದುಪುರ್ಗಿಯವರು. ಅವರು ನಮಗೆ ತುಂಬ ಹೇಳ್ಕೊಡೋರು, ಸಣ್ಣ ಹುಡುಗರು ಮಾಡಿ ಚೆನ್ನಾಗಿ ಹಾಡುಗಳೆಲ್ಲ. ಪಿಂಕಿ ಮೇಡಮ್ ಅವರು ನಮ್ಗೆ ಭಾಳ ಸಹಕಾರ ಮಾಡಿಕೊಟ್ಟು ಹೇಳ್ಕೊಟ್ರು ಸರ್. ಅಂದರೆ ಅವರು ಅಕ್ಷತರ ಅವರು ಹಾಡುಗಳನ್ನ ಹೇಳ್ಕೊಟ್ರು. ಆದ್ರೆ ಅವರಿಗೆ ಮೂಲ ಮರಾಠಿ ಹಿಂದಿ ಇನ್ಫ್ಲುಯೆನ್ಸ್ ಇತ್ತು. ಕನ್ನಡದ ಹಾಡುಗಳನ್ನು ಹೆಂಗೆ ಅವರು ನಿಮ್ಗೆ ಭಾಳ ಚೆನ್ನಾಗಿ ಅವ್ರು ಬರ್ಕೊಂಡು ಹೇಳ್ಕೊಡ್ತಿದ್ರು ಸರ್. ಅವರಿಗೆ ಕನ್ನಡ ಬರೋದು. ಅಕ್ಷತರ ಮೇಡಮ್ ಕನ್ನಡ ಬರುತ್ತೆ. ಅದೇ ಅವ್ರು ಮುಂದೆ ಸಿನಿಮಾದಲ್ಲೂ ಮಾಡಿದ್ರು. ಹೌದೌದು. ಸಂಗೀತ ಸಿನಿಮಾ ಗೀತಾ ಸಿನಿಮಾದಲ್ಲಿ ನಾಯಕಿ ಮೊದಲೇ ಸರ್ ಅದು. ಇದೆಲ್ಲ ಆಗೋಕ್ಕೆ ಮುಂಚೆನೆ. ಹೌದು. ನಾಗಮಂಡಲ ಆಗೋಕ್ಕೆ ಮುಂಚೆ ಸಿನಿಮಾ ಆಗಿದ್ದು. ಹಾಂ ಸರ್. ಮತ್ತು ನಾಗಮಂಡಲದ ಅನುಭವ ಆದಮೇಲೆ ನಿಮ್ಮ ಜರ್ನಿ ಮತ್ತೇನೇನು ಕವಲು ಹೊಡ್ಕೊತ ಹೋಯಿತು? ಬೇರೆ ಬೇರೆ ನಾಟಕಗಳು ಮಾಡ್ತಾನೆ ಇದ್ವಿ ಸರ್. ನಮ್ಮ ಪ್ರಯೋಗ ರಂಗದಲ್ಲಿ ಆಗೋ ಎಲ್ಲ ನಾಟಕದಲ್ಲಿ ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ. ಪ್ರಯೋಗ ರಂಗದಲ್ಲಿ ನಮ್ಮ ಶಿವರಾತ್ರಿ ನಾಟಕ, ಕಂಬಾರ್ ಅವ್ರದ್ದು, ಆ ನಾಟಕದಲ್ಲೂ ಕೂಡ ಮಾಡ್ಕೊಂಬಂದಿದ್ದೆ. ಪಾತ್ರ ಮಾಡಿ. ಹೌದೌದು. ಪಾತ್ರದ ಜೊತೆಗೆ ಸಣ್ಣ ಪುಟ್ಟ ವಚನಗಳು, ಹೀಗೆ ವಚನಗಳು, ಗ್ಯಾಪಲ್ಲಿ ವಚನಗಳನ್ನು ಬಳಸ್ತಾ ಇದ್ವಿ ಸರ್. ಮತ್ತು ನಿಮಗೆ ಅಷ್ಟು ದೊಡ್ಡ ನೀವು ಗಾಯಕರಾಗಿ ಉಳ್ಕೊಂಡಿದ್ರಿ. ರಂಗಭೂಮಿಗೆ ಇತ್ತೀಚೆಗೆ ಟೆಕ್ನಾಲಜಿ ಬಂದಮೇಲೆ, ರೆಕಾರ್ಡಿಂಗ್ ಸಿಸ್ಟಮ್ ಬಂದಮೇಲೆ, ಈಗ ಕೆಲವು ನಾಟಕಗಳಿಗೆ ನೀವು ನೇರವಾಗಿ ಹಾಡುಗಾರನ್ನ ಕರ್ಕೊಂಡು ಹೋಗ್ತಾರೆ, ಸಿಂಗರ್ಸ್ನ. ಮತ್ತು ನೀವು ಹಾಡಿದ ಹಾಡುಗಳನ್ನು ಹಾಕಿ ಪ್ಲೇಬ್ಯಾಕ್ನಲ್ಲಿ ನಾಟಕ ಮಾಡೋ ಪರಂಪರೆ ಈಗ ಪ್ರಾರಂಭ ಆಗಿದೆ. ಹಾಗಿದ್ದಾಗ ನೀವು ಆ್ಯಸ್ ಎ ಸಿಂಗರ್ ಆಗಲ್ಲಿ ಮುಂದುವರಿಬೋದಾಗಿತ್ತಲ್ಲ? ಬೇರೆಯವ್ರಿಗೋಸ್ಕರ ಕೆಲವು ನಾಟಕ ಅಂಥೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸರ್. ಈ ಪಠ್ಯ ಇರ್ತಕ್ಕಂಥ ಕೆಲವು ನಾಟಕಗಳು. ರತ್ನ ನಾಗೇಶ್ ಅಂಥೇಳಿ ನೀವು ಹೆಸರು ಕೇಳಿರ್ಬೋದು. ಅವರು ಸುಮಾರು ನಾಟಕಗಳು ನನ್ನ ವಾಯ್ಸಲ್ಲಿ ಕೆಲವು ಹಾಡುಗಳು, ಕೆಲವು ಸಂಭಾಷಣೆಗಳನ್ನ ರೆಕಾರ್ಡ್ ಮಾಡಿಕೊಂಡು ಆ ರೆಕಾರ್ಡ್ ಉಳಿಸ್ಕೊಂಡು ಅವ್ರು ನಾಟಕ ಮಾಡಿದ್ದಾರೆ ಸರ್. ನನ್ನ ಸಂಭಾಷಣೆ ಇಟ್ಕೊಂಡು, ನನ್ನ ಹಾಡುಗಾರಿಕೆ ಇಟ್ಕೊಂಡು ಮಾಡಿದ್ದಾರೆ ಸರ್. ಅದನ್ನು ನೀವು ಅದೇ ಪ್ರೊಫೆಷನನ್ನು ಮುಂದುವರಿಸ್ಬೋದಾಗಿತ್ತಲ್ಲ? ಅದು ರೆಗ್ಯುಲರಾಗಿ ಸಿಗುವಂಥದ್ದಲ್ಲ. ಒಂದು ಸಾರಿ ರೆಕಾರ್ಡ್ ಆಯಿತು ಅಂದ್ರೆ ಮುಗೀತು. ಇವತ್ತು ನೋಡಿ, ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ಬೆಲೆ ಇದೆ. ಹೌದು. ಬ್ಯಾಕ್ಗ್ರೌಂಡ್ ಸಿಂಗರ್ಸ್ಗೂ ಬೆಲೆ ಇದೆ. ಇಂಥ ಒಂದು ಟೆಕ್ನಾಲಜಿ ಮುಂದುವರೆದ ಕಾಲದಲ್ಲಿ ನೀವು ಇಂಡಸ್ಟ್ರಿಯಿಂದ ದೂರ ಸರಿದ್ರೆ ಅಂತ ನನಗನ್ನಿಸ್ತೈತೆ. ನಾನು ದೂರ ಸರಿಲಿಲ್ಲ ಸರ್. ಇತ್ತು, ಆದರೆ ಸಾಕಷ್ಟು ಕೆಲಸ ಇಲ್ಲ. ಯಾವತ್ತೋ ಒಂದು ದಿವಸ ಬರೋದನ್ನು ನಂಬ್ಕೊಂಡು ಇರೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಇದೆ, ಆದರೆ ದಿನವೂ ಸಿಗುವಂಥ ಕೆಲಸ ಅಲ್ಲ. ಅಥವಾ ಆ ಸಿಗೋ ಕೆಲಸಕ್ಕೆ ತುಂಬ ದುಡ್ಡು ಬರುತ್ತೆ ಅನ್ನೋ ಥರನೂ ಅಲ್ಲ. ಎಷ್ಟು ಸಿಗುತ್ತೋ ಅಷ್ಟರಲ್ಲಿ ಜೀವನ ಮಾಡಬೇಕಾಗಿರೋದ್ರಿಂದ ಅನಿವಾರ್ಯ. ಹಾಗಾಗಿ ಸ್ವಲ್ಪ ನಾನೇ ಕಮ್ಮಿ ಮಾಡ್ಕೊಂಡು ಬಂದೆ. ಇತ್ತೀಚೆಗೆ ಜನಪ್ರಿಯ ಧಾರಾವಾಹಿಗಳು ಶುರುವಾದ ಮೇಲೆ ನೀವು ಅಲ್ಲಿ ಮತ್ತೆ ಪಾತ್ರ ಮಾಡೋಂಥ ಅವಕಾಶ ನಿಮಗೆ ಕರೀತಾರೆ ಸರ್. ಈಗಲೂ ಕರೀತಾರೆ, ಆದರೆ ಕಂಟಿನ್ಯೂಟಿ ಪಾತ್ರ ಸಿಕ್ಕರೆ ಅದೇನೋ ಒಂಥರ ಇರುತ್ತೆ. ಸಣ್ಣ ಪುಟ್ಟದು ಇವತ್ತು ಒಂದು ದಿವಸ, ನಾಳೆಗೆ ಒಂದು ದಿವಸ, ಇನ್ನೂ ತಿಂಗಳಾದಮೇಲೆ 6 ತಿಂಗಳಾದಮೇಲೆ ಅದು ಕಂಟಿನ್ಯೂಟಿ ಅನ್ನೋ ಥರ ಇದ್ದರೆ ಅದೇನು ಗಿಟ್ಟುವಂಥ ಪಾತ್ರ ಆಗಲ್ಲ. ಆಮೇಲಿಂದ ಅಂಥ ಏನು ಸಂಬಳಗಳು ಸಿಗಲ್ಲ. ಆದರೆ ನೀವು ಆ ಕಾರಣಕ್ಕೆ ಅವಕಾಶಗಳ ಸಲುವಾಗಿ ನೀವು ಬೆಂಗಳೂರಲ್ಲಿ ಉಳ್ಕೊಂಡ್ರಿ. ತುಂಬ ಅವಕಾಶಗಳು ಇಲ್ಲ ಈಗ ಈ ಕಾರಣಕ್ಕೆ. ಯಾಕಂದರೆ ಯಂಗ್ಸ್ಟರ್ಸ್ ಎಲ್ಲ ಬಂದರು. ಇಲ್ಲ, ಯಂಗ್ಸ್ಟರ್ಸ್ ಪ್ರಶ್ನೆ ಅಲ್ಲ. ಈಗ ನನ್ನ ಏಜ್ಗೆ ನಾನು ಮಾಡೋ ಪಾತ್ರಗಳು ನಾನೇ ಮಾಡಬೇಕು.
ಯಂಗ್ಸ್ಟರ್ಸ್ ಬಂದರೂ ಅದು ತಪ್ಪೇನಿಲ್ಲ. ಯಂಗ್ಸ್ಟರ್ಸ್ ಬರಲೇಬೇಕು, ಯಾಕಂದರೆ ಅದು ಹರಿಯೋ ನೀರು. ಯಂಗ್ಸ್ಟರ್ಸ್ ಬರಲೇಬೇಕು. ಈ ಪಾತ್ರಗಳು ಅವರವರ ವಯೋಮಾನಕ್ಕೆ ತಕ್ಕಂತೆ ಅವರ ಕೆಪಾಸಿಟಿ ಮೇಲೆ ಪಾತ್ರಗಳು ಇರುತ್ತವಿನ ಈಗ ತುಂಬ ಯಂಗ್ ಮಾಡೋ ಪಾತ್ರ ನಾನು ಮಾಡೋಕ್ಕಾಗಲ್ಲ, ಅಥವಾ ನಾನು ಮಾಡೋ ಪಾತ್ರ ತುಂಬ ಯಂಗ್ಸ್ಟರ್ಸ್ ಮಾಡೋಕ್ಕಾಗಲ್ಲ. ಯಂಗ್ಸ್ಟರ್ಸ್ ಬರಲೇಬೇಕು ಸರ್, ಯಂಗ್ಸ್ಟರ್ಸ್ ಬರಲೇಬೇಕು. ನಮ್ಮ ಏಜ್ ಇರ್ತಕ್ಕಂಥ ಪಾತ್ರಗಳು ಬರೋದು ತುಂಬ ಕಮ್ಮಿ ಪಾತ್ರಗಳು ಬರೋದು. ಹಾಗಾಗಿ ಅನಿವಾರ್ಯವಾಗಿ ಸಾಕು ಅನಿಸಿ ಬಂದೆ ಸರ್. ಎಷ್ಟು ವರ್ಷ ನೀವು ಬೆಂಗಳೂರಲ್ಲಿ ಜರ್ನಿ ಇತ್ತು ನಿಮ್ಮದು? 80ರ ದಶಕದಲ್ಲಿ ಹೌದು, 82 ಬಹುಶಃ 83ರಲ್ಲಿ ಹೋಗಿರ್ಬೋದು. ಅಲ್ಲಿಂದ 2025ರವರೆಗೂ 25ರವರೆಗೂ ಮಾಡ್ಕೊಂಬಂದೆ. ಇಲ್ಲಿಗೆ ಬಂದ ಮೇಲೂ ಒಂದು ಡಾಕ್ಯುಮೆಂಟ್ರಿ ಅಂತ ಮಾಡಿದೆ, ಡಾಕ್ಯುಮೆಂಟ್ರಿ ಸಿನಿಮಾ. ನಮ್ಮ ಅಮರದೇವ್ ಈ ಒಟ್ಟಾರ ಸೀರಿಯಲ್ ಎಲ್ಲ ಡೈರೆಕ್ಟ್ ಮಾಡಿದ್ರಲ್ಲ ಸರ್, ಅವ್ರದ್ದು ಒಂದು ಡಾಕ್ಯುಮೆಂಟ್ರಿ ಮಾಡಿದೆ. ಡಾಕ್ಯುಮೆಂಟ್ರಿ ಇಲ್ಲಿಂದನೇ ಹೋಗಿ ಬಂದು ಇಲ್ಲಿಂದನೇ ಹೋಗಿ ಬಂದು ಮಾಡಿದೆ. ಅಂದರೆ ಇಲ್ಲಿ ಹೊಸ ರೀತಿಯೊಳಗೆ ಮಾಡಿದ್ರು ಶೂಟಿಂಗು, ಇಲ್ಲಿಂದ ಮಾಡ್ಕೊಂಬಂದೆ ಸರ್. ಅಂದ್ರೆ ನಿಮ್ಮನ್ನು ಇವತ್ತಿಗೂ ಕೂಡ ಗುರುತಿಸ್ತಾರೆ ಎಲ್ಲ ನಿರ್ದೇಶಕರು, ನಿಮ್ಮ ಜೊತೆ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು, ಸೀರಿಯಲ್ನವರು ನಿಮ್ಗೆ ಗುರುತಿಸ್ತಾರೆ. ನೀವು ಬೆಂಗಳೂರಿನಲ್ಲಿ ಲಭ್ಯರಿಲ್ಲದ ಕಾರಣಕ್ಕೆ ನಿಮ್ಗೆ ಅವಕಾಶಗಳು ಈಗ ದೂರ ಆಗ್ತಾ ಇದ್ದಾವೆ. ಆದರೆ ನಿಮಗೆ ನಿಮ್ಮದು ಒಂದು ವಿಡಿಯೋ ನೋಡಿದ್ದೆ ನಾನು, ನಿಮ್ಮೆಲ್ಲ ಪ್ರಶಸ್ತಿ ಫಲಕಗಳನ್ನೆಲ್ಲ ಇಟ್ಟು ತೆಗೆದಿದ್ರಿ, ತೆಗೆದು ಶೂಟ್ ಮಾಡಿ ಹಾಕಿದ್ರಿ. ಅದು ಏನು ನಿಮ್ಮಲ್ಲಿ ಆ ನಿರಾಶೆ ಭಾವನೆ ಇತ್ತೋ ಸಂತೃಪ್ತಿ ಭಾವನೆ ಇತ್ತು? ನಿರಾಶೆ ಅಂತೂ ಈಗಲೂ ಇಲ್ಲ ನನಗೆ. ಇಲ್ಲಲ್ಲ? ಇಲ್ಲ, ಸಂತೃಪ್ತಿ ಇದೆ. ಆದರೆ ತುಂಬ ಮುಂದುವರಿಬೇಕು. ಕೆಲಸಗಳು ತುಂಬ ಕಡಿಮೆ ಆದಾಗ ಕೂತು ಬೇಜಾರಾಗುತ್ತೆ. ಆಮೇಲೆ ಬೆಂಗಳೂರಿನಲ್ಲಿ ಅನಿವಾರ್ಯ ಖರ್ಚು ವೆಚ್ಚ ಜಾಸ್ತಿ, ನಿಭಾಯಿಸೋಕ್ಕಾಗಲ್ಲ. ಹಾಗಾಗಿ ನನ್ನ ಪರಿಧಿಯೊಳಗೆ ನಾನು ಹೇಗೆ ಬದುಕಬೇಕು ಅನ್ನೋದು ಅನಿವಾರ್ಯ ಆಯಿತು. ಬೆಂಗಳೂರಲ್ಲಿ ಕಷ್ಟ ಸಾಧ್ಯ ಆಯಿತು ನನಗೆ, ಓಡಾಟ ಕಷ್ಟ ಸಾಧ್ಯ. ಆಮೇಲಿಂದ ಯಾವುದೋ ಒಂದು ಭೋಗ್ಯದ ಮನೆ, ಅದನ್ನು ಬಿಟ್ಟರೆ ಬಾಡಿಗೆ ಮನೆ ಮಾಡಬೇಕಾಗಿತ್ತು. ಬಾಡಿಗೆ ಮನೆ ಮಾಡಿದ್ರೆ ಬಾಡಿಗೆ ಕಟ್ಟಕ್ಕೆ ಅನುಕೂಲ ಆಗಲ್ಲ. ಇಲ್ಲೊಂದು ಏನೋ ಆಶ್ರಯ ಇದೆ, ಆ ಮನೆಗೆ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಅಲ್ಲಿಂದ ಬಂದೆ ಸರ್. ಈಗ ನೀವೇ ಸ್ವಯಂ ನಿವೃತ್ತಿ ಸ್ವಯಂ ನಿವೃತ್ತಿನೇ ಅನ್ಬೋದು ತಗೊಂಡು ನೀವು ಈಗ 64ರ ಪ್ರಾಯದಲ್ಲಿ ನೀವು ಬೆಂಗಳೂರಿನ ಜರ್ನಿಯನ್ನು ಮುಗಿಸಿ ಗದಗಿಗೆ ಬಂದ್ರಿ. ಗದಗ್ನಲ್ಲಿ ಏನು ಚಟುವಟಿಕೆ ಮಾಡಬೇಕು, ಅಥವಾ ಈ ರಂಗಭೂಮಿಗೆ ಸಂಬಂಧಪಟ್ಟಂತೆ, ಹಾಡಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯೋಗಗಳನ್ನ ಮಾಡುವ ಮನಸ್ಥಿತಿ ಇದೆಯಾ ನಿಮಗೆ? ಮಾಡೋ ಉದ್ದೇಶ ಮನಸ್ಥಿತಿ ಇದೆ, ಆದರೆ ನನಗೆ ಇಲ್ಲಿ ಇನ್ನೂ ಆ ಪರಿಸರ ಸಿಗ್ತಾ ಇಲ್ಲ. ಇಲ್ಲಿ ಆ ಥರದ ಸಂಘಟನೆಗಳು ನನಗೆ ಸಿಗ್ತಾ ಇಲ್ಲ. ಆಮೇಲೆ ಆ ಥರ ಸಿಕ್ಕರೆ ಏನಾದರೂ ಮಾಡಬೇಕು ಅನ್ನೋದಿದೆ. ಈಗ ನಿಮ್ಮ ಈ ಹಾಡುಗಾರಿಕೆ ಇದೆ ಅಲ್ಲ, ವಯೋಮಾನಕ್ಕೆ ಸಹಜವಾಗಿ ನಿಮಗಿದು ಕಠಿಣ ಆಗ್ಬೋದು, ಅಥವಾ ಹಾಡುಗಾರಿಕೆಯಲ್ಲಿ ನಿಮ್ಗೆ ಇನ್ನೂ ಆಸಕ್ತಿ ಇದೆಯಾ? ಆಸಕ್ತಿ ಇದೆ. ಈಗ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಹಾಡುಗಳು ತಕ್ಷಣ ಜ್ಞಾಪಕ ಆಗಲ್ಲ. ಒಂದೆರಡು ಸರಿ ಅದನ್ನು ಗುನ್ಗುಡಿಸಿದಾಗ ಅದು ಜ್ಞಾಪಕ ಆಗುತ್ತೆ, ಹಾಡುಗಳು ಹಾಡ್ಬೋದು. ನೀವು ಈಗ ನಿಮ್ಮ ಇಡೀ ಜರ್ನಿ ಇದೆಯಲ್ಲ, ರಂಗಭೂಮಿ, ಸಿನಿಮಾ, ಅಲ್ಲಿ ನಿಮ್ಗೆ ಅನೇಕ ಹಿರಿಯರು ಭೇಟಿ ಆದರು. ಶಂಕರ್ ನಾಗ್ ಅಂತವ್ರು ಸಿಕ್ಕರು, ಸಿದ್ಧಲಿಂಗಯ್ಯನಂತವ್ರು ಸಿಕ್ಕರು, ಸೋಮಶೇಖರ್ ಅಂತವರು ಸಿಕ್ಕರು. ಎಲ್ಲ ಸಿಕ್ಕಾಗ ನನ್ನ ಬದುಕು ಸಂತೃಪ್ತ ಪಯಣ ಅಂತ ನಿಮ್ಗೆ ಅನ್ನಿಸ್ತದೆಯೋ ಇಲ್ಲೋ? ನಿಮಗೆ ಹಣ ತಂದು ಕೊಡಲಿಲ್ಲ? ಇಲ್ಲ, ಹಣ ಅಂತೂ ಏನು ಮಾಡಲಿಲ್ಲ. ನನಗೆ ಸಂತೃಪ್ತಿ ಇದೆ ಸರ್. ನನ್ನನ್ನು ಅವರು ತಮ್ಮೊಳಗೆ ನನ್ನನ್ನು ಗುರುತಿಸ್ಕೊಂಡ್ರಲ್ಲ, ಅವರಲ್ಲಿ ನನಗೂ ಒಂದು ಸೇರಿಸ್ಕೊಂಡ್ರಲ್ಲ, ಆ ಒಂದು ಸಂತೃಪ್ತಿ ನನಗಿದೆ. ನೀವು ಹವ್ಯಾಸಿ ರಂಗಭೂಮಿಯಲ್ಲಿದ್ದರಲ್ಲ, ಈಗ ವೃತ್ತಿ ರಂಗಭೂಮಿಗಳ ಪರ್ವನೂ ಏಕಕಾಲದಲ್ಲಿ ಪ್ರಾರಂಭ ಆಗಿತ್ತು. ಯಾಕಂದ್ರೆ ಉಮಾಶ್ರೀ ಅವರು ಹವ್ಯಾಸಿ ರಂಗಭೂಮಿಯಿಂದ ಬಂದವರು, ಆರಂಭದಲ್ಲಿ ವೃತ್ತಿ ರಂಗಭೂಮಿಯಲ್ಲಿದ್ದವರು. ಮತ್ತೆ ಅವರು ವೃತ್ತಿ ರಂಗಭೂಮಿಗೆ ಹೋಗಿ ಆ ರಂಗ ಚಟುವಟಿಕೆಗಳು ತೊಡಗಿಸ್ಕೊಂಡಿದ್ರು. ಇತ್ತೀಚೆಗೆ ಅವರು ಸೋಲೋ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನೀವು ವೃತ್ತಿ ರಂಗಭೂಮಿ ಕಡೆ ಯಾಕೆ ಮನಸ್ಸು ಹೋಗಲಿಲ್ಲ? ಅನಿವಾರ್ಯ ಏನಿತ್ತು ಅಂದರೆ ನಾನು ಬೆಂಗಳೂರಲ್ಲಿ ಇದ್ದೆ ಸರ್. ನನ್ನ ತಾಯಿ, ನನ್ನ ಕುಟುಂಬ ನೋಡ್ಕೊಂಡು ನಾನು ಇರ್ತಾ ಇದ್ದೆ. ನನಗೆ ಹವ್ಯಾಸಕ್ಕಾಗಿ ಹವ್ಯಾಸಿ ನಾಟಕ ರಂಗ ಸಿಗ್ತಾ ಇತ್ತು. ವೃತ್ತಿಗೆ ಹೋಗಬೇಕು, ಮಾಡಬೇಕು ಅಂತ ಅನಿವಾರ್ಯ ಇರಲಿಲ್ಲ ನನಗೆ. ಯಾಕಂದರೆ ನನಗೆ ಬರ್ತಕ್ಕಂಥ ಜೀವನ ಸಂತೃಪ್ತಿ ಅಲ್ಲೇ ಇತ್ತು. ವೃತ್ತಿಗೆ ಹೋದರೆ ನಾನು ಅದ್ರ ಜೊತೆಗೆ ಓಡಾಡಬೇಕು, ಎಲ್ಲೆಲ್ಲಿ ಕಂಪ್ನಿಗಳಿದೆಯೋ ಅದ್ರ ಜೊತೆಗೆ ಓಡಾಡಬೇಕು. ಆಮೇಲೆ ಆ ನಾಟಕಗಳನ್ನು ಕಲಿಬೇಕಾಗಿತ್ತು. ಆಮೇಲೆ ಇಲ್ಲಿನ ವೃತ್ತಿ ರಂಗಭೂಮಿಯ ನಾಟಕದ ಒಡನಾಟ ನನಗೆ ಹೆಚ್ಚಾಗಿರಲಿಲ್ಲ. ಆ ಒಂದು ಶೈಲಿಯ ನಾಟಕಗಳ ಒಡನಾಟ ನನಗಿರಲಿಲ್ಲ. ಈ ಹವ್ಯಾಸಿ ನಾಟಕಗಳ ಜೊತೆ ನಾನು ಮಾಡ್ಕೊಂಡು ಬಂದಿದ್ದೆ ಸರ್. ನಿಮ್ಗೆ ಅದು ಹೊಂದ್ಕೊಂಡಿತ್ತು ನಿಮ್ಮ ಮನಸ್ಸು? ಯಾಕಂದ್ರೆ ವೃತ್ತಿ ರಂಗಭೂಮಿ ಸ್ಟೈಲ್ ಬದಲಿ ಆಗುತ್ತೆ, ಇಲ್ಲಿ ಹವ್ಯಾಸಿ ನಾಟಕಗಳ ರೀತಿ ಬದಲಿ ಆಗುತ್ತೆ. ಯಾಕಂದರೆ ಇಲ್ಲಿ ಪರದೆ ಮುಂದೆ, ಮೈಕ್ ಮುಂದೆ
ಮೈಕಲ್ಲಿ ಹೇಳುವಂಥ ಮೈಕಲ್ಲಿ ನಿಂತು ಮಾತಾಡ್ತಾರೆ. ನನಗೆ ನೋಡಿದ ಹಾಗೆ ಇತ್ತೀಚಿನ ನಾಟಕಗಳಷ್ಟೇ ಮೈಕಲ್ಲಿ ಮುಂದೆ ನಿಂತು ಸಂಭಾಷಣೆಗಳನ್ನು ಒಪ್ಪಿಸ್ತಾರೆ. ಆದರೆ ಅಲ್ಲಿ ಹೇಳ್ಕೊಳ್ಳೋಂಥ ಅಭಿನಯ ನನಗೆ ಕಾಣಿಸಲ್ಲ. ಆಂಗಿಕ ಅಭಿನಯ ಆಗಲಿ ಅಥವಾ ಇನ್ನೊಂದು ಯಾವುದೇ ಅಭಿನಯ ನನಗೆ ಅಂದರೆ ಓಡಾಡ್ಕೊಂಡು ಮಾಡೋ ಸನ್ನಿವೇಶ, ಹಾಡು ಕುಣಿತ ಕಾಣಿಸಲ್ಲ. ಕಾಣಿಸ್ದೇ ಇರೋ ಕಾರಣಕ್ಕೆ ನನಗೆ ಅದು ಬರೀ ಸಂಭಾಷಣೆಗಳಲ್ಲೇ ಮುಗಿದು ಹೋಗೋದ್ರಿಂದ ಅಂಥ ಆಸಕ್ತಿ ನನಗೆ ಆಗಲಿಲ್ಲ. ಆದರೆ ಅದು ತಪ್ಪು ಅಂತಲ್ಲ, ಅದು ನಾಟಕ ತುಂಬ ಚೆನ್ನಾಗಿ ಮಾಡ್ತಾರೆ, ಇಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಅದು ದೂರ ಆದ್ದರಿಂದ, ಅಂದರೆ ಬೆಂಗಳೂರಲ್ಲಿ ಇದ್ಕೊಂಡು ಇನ್ನೆಲ್ಲೋ ಬಂದು ನಾಟಕ ಮಾಡಿಕೊಂಡು ಹೋಗಿ ಮತ್ತಲ್ಲಿ ಇನ್ನೇ ನಾನು ಬೆಂಗಳೂರಲ್ಲಿ ಇರೋದು ಅನಿವಾರ್ಯ ಓಡಾಟ ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕೆ ನನಗೆ ಆ ಒಡನಾಟ ಬರಲಿಲ್ಲ. ನೀವು ಅದರಲ್ಲಿ ಪೌರಾಣಿಕ ಪಾತ್ರಗಳನ್ನ ಏನಾದ್ರು ಮಾಡಿದ್ರೆ ಕೆಲವೊಂದು ಆವಾಗ ನೀವು ರಂಗಭೂಮಿಯಲ್ಲಿ? ಹೌದೌದು. ಈ ಪಂಪಕಾವ್ಯ ವೈಭವ ಅಂಥೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆದಂಥ ಪಂಪಕಾವ್ಯ ವೈಭವದಲ್ಲಿ ಪೌರಾಣಿಕ ನಾಟಕಗಳ ಥರ ಮಾಡಿದ್ವಿ. ಪಾತ್ರಗಳನ್ನ ಮಾಡಿದ್ರು. ಬಸಲಿಂಗಯ್ಯನವರು ಮಾಡಿಸಿದ್ದ ಅಥವಾ? ಇಲ್ಲ ಸರ್, ಸಂಸ್ಕೃತಿ ಇಲಾಖೆನೇ ಕಾತ ಚಿಕ್ಕಣ್ಣವ್ರದ್ದು ಪಂಪಕಾವ್ಯ ವೈಭವ ಅಂತೇಳಿ ಪಂಪನ ಕಾವ್ಯವನ್ನೇ ಇಟ್ಕೊಂಡು ಬರೆದಂಥ ನಾಟಕ. ಅದರಲ್ಲಿ ಈ ಪಾತ್ರಗಳು ಮಾಡ್ತಾಯಿದ್ವಿ ಮಾಡಿ ಅದು ಎಲ್ಲ ಕಡೆ. ಹೌದೌದು, ಸುಮಾರು ಮುಂಬೈ, ಆಮೇಲೆ ಡೆಲ್ಲಿನಲ್ಲಿ ಕೆಲವೊಂದು ಸಾರಿ, ಬೆಂಗಳೂರಿನಲ್ಲಿ ಪಂಪಕಾವ್ಯ ವೈಭವ ಅದನ್ನು ಮಾಡಿದ್ವಿ ಸರ್. ಈಗ ನೀವು ಆ ರಂಗಭೂಮಿ ಪಯಣವನ್ನು ಮುಗಿಸಿದ್ರಿ ಅಥವಾ? ಪೌರಾಣಿಕ ನಾಟಕ ಅಂದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆಲವು ಹವ್ಯಾಸಿ ಪೌರಾಣಿಕ ನಾಟಕದ ಜೊತೆಗೆ ಪಾತ್ರ ಮಾಡಿದ್ದೀನಿ ಸರ್. ಮಾಡಿದ್ರಿ? ಹೌದೌದು, ಶನಿ ಮಹಾತ್ಮೆ ನಾಟಕದಲ್ಲಿ ಪಾತ್ರಗಳನ್ನು ಮಾಡಿದ್ದೀನಿ. ಒಂದು 7-8 ನಾಟಕ ಮಾಡಿದ್ದೀನಿ ಸರ್. ಅದರ ಹಿಂದೆ ಹೊಸ ಕೃಷ್ಣಮೂರ್ತಿ ಅಂತಿದ್ರು, ಅವ್ರ ಜೊತೆಗೆ ನಾಟಕಗಳು ಮಾಡಿದ್ದೀನಿ. ಒಟ್ಟು ನಿಮ್ಮ ಜೀವನದ ಪಯಣವನ್ನು ಗಮನಿಸಿದಾಗ, ಈಗ ಉದಾಹರಣೆಗೆ ನಾವು ಜಿತೂರಿ ಅವರು ಬೆಂಗಳೂರಲ್ಲಿದ್ದರೆ ಚೆನ್ನಾಗಿತ್ತು, ಜಿತೂರಿ ಅವರು ಗಾಯನ ಕ್ಷೇತ್ರದಲ್ಲಿದ್ದರೆ ಚೆನ್ನಾಗಿತ್ತು ಅಂತ ನಾವು ಹೇಳ್ತೀವಿ, ಇದ್ದೀನಿ ಅಂತ ನಾವು ಹೇಳ್ತೀವಿ. ಆದರೆ ನೀವೇ ಒಂದು ನಿಮ್ಮ ಬದುಕಿನ ಒಂದು ನಿರ್ಣಯ ಅಂತ ಮಾಡ್ತೀರಿ. ಆ ಅಗಲುವಿಕೆ ಪ್ರಸಂಗ ಇತ್ತಲ್ಲ, ನೀವು ಬೆಂಗಳೂರು ಬಿಟ್ಟು ಒಂದು ಲೆಕ್ಕಾಚಾರದಿಂದ ಗದಗಿಗೆ ಬಂದ್ರಿ. ಹೌದು. ಬಂದ ಮೇಲೆ ಮನುಷ್ಯನಿಗೆ ತನ್ನದೇ ಆದ ಒಬ್ಬ ಕಲಾವಿದನಿಗೆ ಭಾವನೆಗಳಂತಿರ್ತಾವೆ. ನಾನು ರೈಟ್ ಡಿಸಿಷನ್ ತೊಗೊಂಡು ರಾಂಗ್ ಡಿಸಿಷನ್ ತೊಗೊಂಡು ಅನ್ನುವಂಥ ಒಂದು ಆಂತರಿಕ ತುಮುಲ ಇರುತ್ತಲ್ಲ. ಈ ಹಿನ್ನೆಲೆಯಲ್ಲಿ ನಿಮಗೆ ಯಾವ ಭಾವನೆಯಲ್ಲಿ 1 ವರ್ಷದಿಂದ ಗದಗಿನಲ್ಲಿ ಬದುಕ್ತಾ ಇದೆ ಅನ್ನಿಸ್ತದೆ ಸರ್ ಈಗಲೂ? ಅಂದರೆ ಅಲ್ಲಿರ್ತಕ್ಕಂಥ ಚಟುವಟಿಕೆ ನಿಂತು ಹೋಗ್ಬಿಡುತ್ತೆ ಇಲ್ಲಿ ಬಂದಮೇಲೆ. ಒಂದು ತಿಂಗಳಿಗೊಂದು 2 ಸರಿ ಆದರೂ ಮುಖಕ್ಕೆ ಬಣ್ಣ ಹಚ್ಕೋಬೇಕು ಅನ್ನೋದು, ಅಥವಾ ಓಡಾಡಿ ಫ್ರೆಂಡ್ಸ್ ಜೊತೆ ಕಾಲ ಕಳೆಯುವಂಥದ್ದು ಇರ್ಬೋದು, ಅಥವಾ ನಾಟಕದಲ್ಲಿರ್ತಕ್ಕಂಥ ಬೇರೆ ಬೇರೆ ಸನ್ನಿವೇಶಗಳನ್ನ ಇನ್ನೂ ಮಾಡಬಹುದಾಗಿತ್ತು ಅನ್ನೋದು, ಬೇರೆಯವ್ರ ಜೊತೆ ಇನ್ನೂ ಕಲಿಬೋದಾಗಿತ್ತು, ದೊಡ್ಡ ದೊಡ್ಡವರು ಸಿಗ್ತಾಯಿದ್ರು ಹಾಗೆ ಅನ್ನೋದು, ಇದು ಕಾಡುತ್ತೆ. ಕಾಡುತ್ತೆ. ಹೌದು. ಈಗ ನಮ್ಮ ಮಾತುಗಳ ಪಯಣ ಮುಗಿಯೋದಕ್ಕಿಂತಲೂ ಮುಂಚೆ ಕೊನೆಯದಾಗಿ ರಂಗಭೂಮಿಗೆ, ಪ್ರೇಕ್ಷಕರಿಗೆ, ಇವತ್ತಿನ ತಲೆಮಾರಿನ ಕಲಾವಿದರಿಗೆ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಭಾಳ ತುಂಬ ವೈವಿಧ್ಯಮಯವಾದಂಥ ಒಂದು ರಂಗ ಸರ್ ಇದು. ಕಲಾವಿದರಿಗೆ ನಾಟಕ, ಸಿನಿಮಾ, ನಮ್ಮ ಕಿರಿತೆರೆ ತುಂಬ ವೈವಿಧ್ಯಮಯವಾದಂಥ ಆಯಾಮಗಳು ಕೊಡ್ತಕ್ಕಂಥ ಒಂದು ಪರಿಸರ ಇರತಕ್ಕಂಥ ಒಂದು ರಂಗ ಸರ್ ಇದು. ಇಲ್ಲಿ ಹೊಸದಾಗಿ ಬರ್ತಕ್ಕಂಥವ್ರು ತಮ್ಮ ಮಿತಿ ಯಾವುದರಲ್ಲಿದೆ, ಯಾವುದರಲ್ಲಿ ಹೋದರೆ ನಮಗೆ ಇದರಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋದು ತಾವೇ ಪರಿಗಣನೆಗೆ ತೊಗೊಂಡು ಆ ವೇದಲ್ಲಿ ಹೋಗ್ಬೇಕಂತ ಹೇಳ್ತಿರ್ತಾರೆ ಅಷ್ಟೇ. ಆಮೇಲೆ ನೀವು ವೃತ್ತಿ ಒಂದಿರಬೇಕು, ಪ್ರವೃತ್ತಿ ಒಂದಿರಬೇಕು. ಖಂಡಿತ ಇರಬೇಕು. ಈಗ ನಟನೆ ಮತ್ತು ಹಾಡುಗಾರಿಕೆನೇ ಪೂರ್ಣ ಪ್ರಮಾಣದಲ್ಲಿ ವೃತ್ತಿ ಆದರೆ ಅದು ಹೆಂಗೆ ಗಳಿಕೆಗೆ ಮಾರ್ಗ ಆಗ್ಬೋದು? ಅಲ್ಲಿ ಉತ್ಪಾದನೆ ಅಂತ ಸಿಗ್ತಾ ಇರಬೇಕಾದ್ರೆ ಪರವಾಗಿಲ್ಲ ಸರ್. ಬಹುಶಃ ಆ ಥರದ್ದು ಸಿಗೋದು ಕಷ್ಟ. ಏನಾದರೂ ಒಂದು ವೃತ್ತಿಯಲ್ಲಿ ಇರಲೇಬೇಕು. ಹೌದು, ಒಂದು ವೃತ್ತಿ ಅಂತ ಇಟ್ಕೊಂಡು ಕಲಾವಿದ ಬೆಳಿಬೋದು ಸರ್. ಆದರೆ ಈಗಿನ ಕಾಲದಲ್ಲಿ ಪಕ್ಕ ನಾನು ರಂಗಭೂಮಿನಲ್ಲೇ ಬೆಳಿತೀನಿ, ಅಥವಾ ಸಿನಿಮಾ ರಂಗದಲ್ಲೇ ಬೆಳಿತೀನಿ, ಅಥವಾ ಸೀರಿಯಲ್ ರಂಗದಲ್ಲೇ ಹೋಗ್ತೀನಿ ಅನ್ನೋದು ಸ್ವಲ್ಪ ಏನಾದರೂ ಬ್ಯಾಕ್ಗ್ರೌಂಡ್ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ಬದುಕು ಭಾಳ ಕಷ್ಟ ಇದೆ ಸರ್. ಬೆಂಗಳೂರಲ್ಲಾಗಲಿ ಅಥವಾ ಇನ್ನು ಬೇರೆ ಊರುಗಳಲ್ಲಾದರೂ ಕೂಡ ಕಷ್ಟ ಆಗುತ್ತೆ. ಹೇಳ್ಕೊಳ್ಳೋ ಮಟ್ಟಕ್ಕೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗಿನ ಸಿನಿಮಾ ಅಥವಾ ಸೀರಿಯಲ್ ಕಥೆಗಳಾಗಲಿ ಹೀರೋ ಹೀರೋಯಿನ್ ಅಥವಾ ಒಂದು ಸಬ್ಜೆಕ್ಟಿಗೆ ಓರಿಯೆಂಟಾಗಿ ನಡ್ತಾ ಇರುತ್ತೆ. ಎಲ್ಲರಿಗೂ ಅಂಥ ಉನ್ನತ ಪಾತ್ರಗಳೇ ಸಿಗ್ತವೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಸಹಕಲಾವಿದ್ರ ಪಾತ್ರಗಳಿದೆ, ಅದಕ್ಕೆಲ್ಲ ಜೀವ ತುಂಬಕ್ಕಾಗಲ್ಲ. ನಮ್ಮಂಥ ಕಲಾವಿದರು ಬೇಕೇ ಬೇಕಾಗ್ತಾರೆ.
ಆದರೆ ಯಾರ್ಯಾರು ತಟ್ಟೆನಲ್ಲಿ ಎಷ್ಟೆಷ್ಟು ಬೀಳುತ್ತೋ ಹೇಳೋಕ್ಕಾಗಲ್ಲ ಸರ್. ಈಗ ತಾವು ಬಂದು ಭಾಳ ಅದ್ಭುತ ಭಾವಪರವಶರಾಗಿ ಹಾಡಿ ನಿಮ್ಮ ರಂಗಭೂಮಿಯ ದಿನಗಳನ್ನು ಮೆಲುಕು ಹಾಕಿದ್ರಿ ಮತ್ತು ಇವತ್ತಿನ ತಲೆಮಾರಿಗೆ ಒಂದು ಪರಿಚಯ ಮಾಡಿಕೊಡ್ಲಿಕ್ಕೆ ಕಾರಣರಾದ್ರಿ. ಅದಕ್ಕೆ ನಾನು ನಿಮಗೆ ಅನಂತ ಶರಣುಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಶರಣಾರ್ಥಿ ಸರ್.